ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 50 ಪ್ರಮುಖವಾಗಿರ್ತಕ್ಕಂತಹ ಜನರಲ್ ಸೈನ್ಸ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು RRB ಮತ್ತು SSC GD CHSL CGL ಹಾಗೆ ನೀವು NTPC ಮತ್ತು ಡಿ ಗ್ರೂಪ್ ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ನಿಮಗೆ ಜನರಲ್ ಸೈನ್ಸ್ ಪ್ರಶ್ನೆಗಳನ್ನ ಕೇಳ್ತಾನೆ, ಸರಿನಾ? ಸೊ ಬಟ್ ನಾನಿಲ್ಲಿ ಯಾವ ಪರ್ಪಸ್ಸಿಂದ ಕ್ಲಾಸ್ನ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ RPF, ಓಕೆ, ಏನು ನೀವು RPF ಎಕ್ಸಾಮ್ ಹಾಕಿದ್ರಲ್ವಾ, RPF ಕಾನ್ಸ್ಟೇಬಲ್ ಅವರಿಗೆ ಮತ್ತು ರೈಲ್ವೆ ಡಿ ಗ್ರೂಪ್ ಎಕ್ಸಾಮ್ಗೆ ಯಾರು ಅಪ್ಲೈ ಮಾಡಿದ್ರಲ್ವಾ, ಸೊ ಅವ್ರ ಸಲುವಾಗಿ ಸ್ವಲ್ಪ ಇದನ್ನು ಕ್ಲಾಸ್ನ ನಾನು ಮಾಡ್ತಾ ಇದ್ದೀನಿ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ ಏನಿದೆ ಅಂದರೆ ಬಲದ SI ಘಟಕವೇನು ಅಂತ ಕೇಳಿದ್ದಾನೆ. ಓಕೆ, ಬಲದ ಮೀನ್ಸ್ ಫೋರ್ಸ್ದು SI ಯೂನಿಟ್ ಏನು? ಓಕೆ, SI ಯೂನಿಟ್ ಏನು ಅಂತ ಕೇಳಿದ್ದಾನೆ. ನ್ಯೂಟನ್, ಜೌಲ್, ವ್ಯಾಟ್ ಮತ್ತು ಪ್ಯಾಸ್ಕಲ್ ಅಂತ ಕೊಟ್ಟಿದ್ದಾರೆ. ಸೊ ಹೇಳ್ಬೋದಾ ಯಾವುದು ಅಂತ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನ್ಯೂಟನ್ ಆಗುತ್ತೆ. ಓಕೆ, ನ್ಯೂಟನ್ ಅನ್ನೋದು ಫೋರ್ಸ್ದು SI ಘಟಕ. ಓಕೆ, SI ಯೂನಿಟ್ ಯಾವುದು ಫೋರ್ಸ್ದು ಅಂತ ಕೇಳಿದ್ರೆ ನಿಮಗೆ ನ್ಯೂಟನ್ ಅಂತ ಬರುತ್ತೆ. ಓಕೆ, ನ್ಯೂಟನ್ ಅಂತ ಬರುತ್ತೆ. ಹಾಗೆ ಶಕ್ತಿಯ SI ಘಟಕ ಯಾವುದು ಅಂತ ಕೇಳಿದ್ರೆ ಜೌಲ್ ಅಂತ ಬರುತ್ತೆ. ಓಕೆ, ಯಾವುದು ಶಕ್ತಿಯ SI ಘಟಕ ಯಾವುದು ಅಂದರೆ ಜೌಲ್ ಅಂತ ಬರುತ್ತೆ. ಹಾಗೆ ವ್ಯಾಟ್, ಓಕೆ, ವ್ಯಾಟ್ ಯಾವುದು ಅಂದರೆ ಪವರ್ ಅದು. ಓಕೆ, ಪವರ್ ಇದೆಯಲ್ವಾ, ಈ ಪವರ್ದು ನಿಮಗೆ SI ಯೂನಿಟ್ ಯಾವುದು ಅಂದರೆ ವ್ಯಾಟ್ ಅಂತ ಬರುತ್ತೆ. ಹಾಗೆ ಒತ್ತಡದು, ಓಕೆ, ಒತ್ತಡ ಪ್ರೆಷರ್ದು ನಿಮಗೆ SI ಘಟಕ ಯಾವುದು ಅಂದರೆ ನಿಮಗೆ ಪಾಸ್ಕಲ್ ಅಂತ ಬರುತ್ತೆ. ಓಕೆ, ಇವು ನಾಲ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾಲ್ಕು ಕೂಡ ಕೇಳಿದ್ದಾನೆ ನಿಮಗೆ ಎಕ್ಸಾಮಲ್ಲಿ. RPF ಕಾನ್ಸ್ಟೇಬಲಲ್ಲೂ ಕೇಳಿದ್ದಾನೆ, RPF SIದಲ್ಲೂ ಕೇಳಿದ್ದಾನೆ, ಮತ್ತು ರೈಲ್ವೆ ಡಿ ಗ್ರೂಪಲ್ಲೂ ಕೇಳಿದ್ದಾನೆ, SSC MTS ಅಲ್ಲೂ ಕೂಡ ಇದನ್ನು ಪ್ರಶ್ನೆಗಳನ್ನ ಕೇಳಿದ್ದಾನೆ. ಓಕೆ, ಸೊ ಅದಕ್ಕೆ ಈ ನಾಲ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ ಹಸಿರು ಗ್ರಹ ಪರಿಣಾಮಕ್ಕೆ, ಓಕೆ, ಹಸಿರು ಮನೆ ಪರಿಣಾಮಕ್ಕೆ ಆಗಬೇಕಾಗಿತ್ತು. ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ಇದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿರೋದು ಆ್ಯಕ್ಚುಲಾಗಿ ಮೂಲತಃ, ಬಟ್ ಇದನ್ನು ಕನ್ನಡದಲ್ಲಿ ನಿಮಗೆ ಕ್ಲಾಸ್ ಬೇಕು ಅಂತ ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಬಟ್ ಇಂಗ್ಲೀಷಲ್ಲಿ ಸ್ಟೂಡೆಂಟ್ಸ್ ಕೇಳ್ತಾರೆ ಕೆಲವೊಬ್ಬರು, ಸೊ ಅದಕ್ಕೆ ಇಂಗ್ಲೀಷಲ್ಲಿ ಕೂಡ ಮಾಡಬೇಕು ಅಂತ ಇಂಗ್ಲೀಷಲ್ಲಿ ಕೂಡ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಓಕೆ, ಸೊ ಅಲ್ಲಿ ಇಂಗ್ಲೀಷಲ್ಲೂ ಕೂಡ ಇದು ನಿಮಗೆ ಸಿಗುತ್ತೆ, ಬಟ್ ಇದರಲ್ಲಿ ನಿಮಗೆ ಹೇಳ್ತಾ ಇರೋದಕ್ಕೆ ಕನ್ನಡದಲ್ಲಿ, ಸೊ ಅದಕ್ಕೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಯಾವುದು ಅಂತ ಕೇಳಿದ್ದಾನೆ. ಸೊ ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ, ಹೈಡ್ರೋಜನ್ ಮತ್ತು ನೈಟ್ರೋಜನ್ ಅಂತ ಕೊಟ್ಟಿದ್ದಾನೆ. ಸೊ ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚಿಗೆ ಕಂಡು ಬರ್ತಕ್ಕಂತಹ ಅನಿಲ ಯಾವುದು ಅಂದರೆ ನೈಟ್ರೋಜನ್ ಕಂಡುಬರುತ್ತೆ. ಎಷ್ಟು ಕಂಡುಬರುತ್ತೆ ಅಂದರೆ 78% ನಿಮಗೆ ನೈಟ್ರೋಜನ್ ಅನಿಲನೇ ಕಂಡುಬರುತ್ತೆ ಎಲ್ಲಿ ನಮ್ಮ ವಾತಾವರಣದಲ್ಲಿ, ಸರಿನಾ? ಹಾಗೆ 21% ನಿಮಗೆ ನಮ್ಮ ವಾತಾವರಣದಲ್ಲಿ ಆಮ್ಲಜನಕ ಕಂಡುಬರುತ್ತೆ. ಏನು ಸರ್, ನಾವು ಆಮ್ಲಜನಕವನ್ನು ತಗೋತೀವಿ, ನೈಟ್ರೋಜನ್ ನಾವು ಸೇವಿಸಲ್ಲ, ಆದರೂ ನೈಟ್ರೋಜನ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಿ. ಹೌದು, ನೈಟ್ರೋಜನ್ನೇ ಜಾಸ್ತಿ ಇದೆ, ಆಮ್ಲಜನಕ ಕಡಿಮೆ ಇದೆ. ಓಕೆ, ಆಮ್ಲಜನಕ ಎಷ್ಟಿದೆ ನಮ್ಮ ವಾತಾವರಣದಲ್ಲಿ ಅಂದರೆ 21%. ಅಥವಾ ವಾತಾವರಣದಲ್ಲಿ ಕಂಡುಬರ್ತಕ್ಕಂತಹ ಎರಡನೇ ಅತಿ ಹೆಚ್ಚು ಅನಿಲ ಯಾವುದು ಅಂದರೆ ನಿಮಗೆ ಆಮ್ಲಜನಕ ಕಂಡುಬರುತ್ತೆ. ಅತಿ ಹೆಚ್ಚು ಅನಿಲ ಅಂತ ಕೇಳಿದ್ರೆ ನಿಮಗೆ ನೈಟ್ರೋಜನ್ ಕಂಡುಬರುತ್ತೆ ಎಲ್ಲಿ ನಮ್ಮ ವಾತಾವರಣದಲ್ಲಿ ಹೇಳ್ತಾ ಇದ್ದೀನಿ. ಅದೇ ನಿಮಗೆ ಪ್ರಶ್ನೆ ಹೀಗೆ ಕೇಳಬಹುದು, ಬ್ರಹ್ಮಾಂಡದಲ್ಲಿ, ಓಕೆ, ಏನು ಬ್ರಹ್ಮಾಂಡ ಇದೆ ಅಲ್ವಾ, ಇವತ್ತು ಶಿವರಾತ್ರಿ ಬೇರೆ ಇದೆ, ಸೊ ಬ್ರಹ್ಮಾಂಡ ಏನಿದೆ ಅಲ್ವಾ, ಸೊ ಈ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ನಿಮಗೆ ಕಂಡು ಬರ್ತಕ್ಕಂತಹ ಅನಿಲ ಯಾವುದು ಅಂದರೆ ಹೈಡ್ರೋಜನ್ ಕಂಡು ಬರುತ್ತೆ. ಓಕೆ, ಇಡೀ ಬ್ರಹ್ಮಾಂಡದಲ್ಲಿ ಅಂತ ಕೇಳೋದಾದರೆ ನಿಮಗೆ ಹೈಡ್ರೋಜನ್ ಕಂಡು ಬರುತ್ತೆ. ಅಥವಾ ನಿಮಗೆ ಜಸ್ಟ್ ನಮ್ಮ ವಾತಾವರಣದಲ್ಲಿ, ಭೂಮಿಯ ವಾತಾವರಣದಲ್ಲಿ ಅಂತ ಏನಾದರೂ ಕೇಳಿದ್ರೆ, ಭೂಮಿಯಲ್ಲಿ ಅಂತ ಏನಾದರೂ ಕೇಳಿದ್ರೆ, ಭೂಮಿಯ ವಾತಾವರಣದಲ್ಲಿ ಕೇಳಿದ್ರೆ ನೈಟ್ರೋಜನ್ ಅತಿ ಹೆಚ್ಚಿಗೆ ಕಂಡು ಬರ್ತದೆ. ಓಕೆ, ಅದಾದ ನಂತರ ಭೂಮಿಯ ಏನು ಭೂಮಿ ಇದೆಯಲ್ವ, ಭೂಮಿಯ ಕ್ರಸ್ಟಲ್ಲಿ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ವರ್ಡು ಕ್ರಸ್ಟ್ ಅಂತ ನಾನು ಹೇಳ್ತಿದ್ದೀನಿ ನಿಮಗೆ. ಆ ಭೂಮಿಯ ಕ್ರಸ್ಟಲ್ಲಿ, ಓಕೆ, ಭೂಮಿಯ ಕ್ರಸ್ಟಲ್ಲಿ ಕಂಡು ಬರ್ತಕ್ಕಂತಹ ಜಾಸ್ತಿ ಅನಿಲ ಯಾವುದು ಅಂತ ಕೇಳ್ತಾನೆ. ಭೂಮಿಯ ಕ್ರಸ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂದರೆ ಆಮ್ಲಜನಕ ಕಂಡು ಬರ್ತದೆ, ಆಕ್ಸಿಜನ್ ಕಂಡು ಬರ್ತದೆ, O2 ಕಂಡು ಬರ್ತದೆ. ಓಕೆ, ಕಂಡು ಬರ್ತದೆ. ಅದಾಂದ್ರೆ ಸೆಕೆಂಡ್ ಕಂಡು ಬರೋದು ಭೂಮಿಯ ಕ್ರಸ್ಟಲ್ಲಿ ಅಂದರೆ ಸಿಲಿಕಾನ್ ಕಂಡು ಬರ್ತದೆ ನಿಮಗೆ. ಯಾವುದು? ಸಿಲಿಕಾನ್ ಕಂಡು ಬರ್ತದೆ, ಸರಿನಾ? ಅದಾದ ನಂತರ ನಿಮಗೆ ಥರ್ಡ್ ಕಂಡು ಬರೋದು ಅಲ್ಯೂಮಿನಿಯಂ ಕಂಡು ಬರ್ತದೆ, ಸರಿನಾ? ಸೊ ಇದೆಲ್ಲ ಕೂಡ ನಿಮಗೆ ನೆನಪಿರಲಿ. ಬಟ್ ಇಲ್ಲಿ ಏನು ಕೇಳಿದ್ದಾನೆ, ಹಸಿರು ಮನೆಯ ಪರಿಣಾಮಕ್ಕೆ, ಏನು ಹಸಿರು ಮನೆಯ ಪರಿಣಾಮ ಆಗುತ್ತಲ್ವಾ, ಸೊ ಅದಕ್ಕೆ ಯಾವ ಅನಿಲ ಕಾರಣ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ CO2 ಅಂತ ಹೇಳಬಹುದು. ಓಕೆ, CO2 ಕಾರಣವಾಗ್ತದೆ. ಸೊ ನಿಮಗೆ ಪ್ರಶ್ನೆ ನಾನು ಇನ್ನೊಂದು ಬೇರೆ ಕೇಳುವ, CO2 ಮತ್ತು CO, ಓಕೆ, ನೆನ್ಪಿಟ್ಕೊಳ್ಳಿ, ಇದು CO2, ಇದು CO, ಇದು ಕಾರ್ಬನ್ ಡೈಆಕ್ಸೈಡು, ಇದು ಕಾರ್ಬನ್ ಮೋನಾಕ್ಸೈಡು. ಓಕೆ, ಇದು ಕಾರ್ಬನ್ ಡೈಆಕ್ಸೈಡು, ಇದು ಕಾರ್ಬನ್ ಮೋನಾಕ್ಸೈಡು. ಓಕೆ, ಈ ಎರಡರಲ್ಲೂ ಅತಿ ವಿಷ ಅನಿಲ ಯಾವುದು, ಅತಿ ಡೇಂಜರ್ ಯಾವುದು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಯಾವುದು ಅಂತ ಹೇಳ್ತೀರಾ? ಇಲ್ಲಿ ಎರಡಿದೆ ಗುರು, ಸೊ ಇದೇ ಡೇಂಜರ್ ಇರ್ಬೋದು. ಅಲ್ಲ, ಇಲ್ಲಿ ಒಂದಿದೆ ಅಲ್ವಾ, ಸಿಂಗಲ್ ಆಗಿರೋದು ಯಾವಾಗಲೂ ಡೇಂಜರ್ ಆಗಿರುತ್ತೆ. ಅದಕ್ಕೆ ಗುಂಪಲ್ಲಿರೋ ಆನೆಗಳಿಗಿಂತ ಸಲಾಗನೇ ಡೇಂಜರ್ ಇರುತ್ತೆ. ಓಕೆ, ಸೊ ಆಗ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತೆ. ಓಕೆ, ಕಾರ್ಬನ್ ಮೊನಾಕ್ಸೈಡು ಆಲ್ವೇಸ್ ಡೇಂಜರ್. ಓಕೆ, ಇವಾಗ ನೀವು ಗೀಸರಲ್ಲಿ ಸ್ನಾನ ಮಾಡ್ತಾ ಇದ್ರು, ಹಾಗೆ ಇದ್ರ ಮೇಲೆ ಶಿವ ಶಿವ ಅಂತ ಹೋಗ್ಬಿಟ್ರು ಅಂತ ಕೇಳಿರ್ತೀರ, ಎಷ್ಟೋ ಪೇಪರಲ್ಲಿ ಓದಿರ್ತೀರ, ಕೇಳಿರ್ತೀರ. ಓಕೆ, ಯಾಕೆ ಹೋಗ್ತಾರೆ ಹಾಗೆ ಶಿವ ಶಿವ ಅಂತ ಮೇಲೆ? ಅವರು ಏನು ಗ್ಯಾಸ್ ಗೀಸರ್ ಬಳಸ್ತಿರ್ತಾರಲ್ವ, ಆ ಗೀಸರ್ ಕಾರ್ಬನ್ ಮೊನಾಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಓಕೆ, ಗೀಸರ್ ಏನು ಬಳಸ್ತಿರ್ತಾರಲ್ವಾ ನೀವು,
ಬಾತ್ರೂಮಲ್ಲಿ ಓಕೆ ನೀವೇನು ಸ್ನಾನ ಮಾಡೋ ರೂಮಲ್ಲಿ ಗೀಸರ್ ಇದ್ದಿರ್ತದೆ ಅಲ್ವಾ, ಸೊ ಅದು ಲೀಕ್ ಆಯ್ತಂದರೆ ಅಲ್ಲಿ ನಿಮಗೆ ಕಾರ್ಬನ್ ಮೊನಾಕ್ಸೈಡು ರಿಲೀಸ್ ಆಗ್ತದೆ. ಆ ಕಾರ್ಬನ್ ಮೊನಾಕ್ಸೈಡ್ ಏನಾದರೂ ನಿಮಗೆ ಬ್ಲಡ್ಡಲ್ಲಿ ಏನು ಹಿಮೋಗ್ಲೋಬಿನ್ ಇರುತ್ತಲ್ವ, ಹಿಮೋಗ್ಲೋಬಿನ್ ಜೊತೆ ಸೇರಿದ್ರೆ ಸೀದಾ ನಿಮಗೆ ಸಾವೇ ಬುತ್ತಿ. ಓಕೆ, ಸಾವು ನಿಮಗೆ ಗಿಫ್ಟಾಗಿ ಬರುತ್ತೆ, ಅಷ್ಟೇ, ಏನಿಲ್ಲ. ಸೊ ಅದಕ್ಕೆ ಗೀಸರು ನಿಮ್ಮ ಸ್ನಾನದ ಮನೆಯಿಂದ ಸ್ವಲ್ಪ ದೂರ ಇರಲಿ, ಹೊರಗಡೆ ಇರಲಿ. ಓಕೆ, ಅದ್ರ ಒಳಗಡೆ ಇತ್ತು, ಇಲ್ಲ ಅಂದರೆ ಅದ್ರ ಒಳಗಡೆ ಇತ್ತು ಅಂದರೆ ನಿಮಗೆ ವೆಂಟಿಲೇಷನ್ ಇರಲಿ, ಅಂದರೆ ಒಂದು ಕಿಟಕಿ ಆದರೂ ಇರಲಿ. ಓಕೆ, ಸೊ ಫುಲ್ ಕ್ಲೋಸ್ ಆಗಿ ನೀವು ಏನಾದರೂ ಸ್ನಾನ ಮಾಡ್ತಾಯಿದ್ರೆ ಒಂದಲ್ಲ ಒಂದಿನ ಏನಾದರೂ ಅಲ್ಲಿ ಕೆಟ್ಟಿತ್ತು ಅಂದರೆ ನಮ್ಮ ಟೈಮಿಗೆ ಕೂಡ ಕೆಟ್ಟಿತ್ತು ಅಂದರೆ ಹೋಗಬೇಕಾಗುತ್ತೆ. ಅದಕ್ಕೆ ಯಾವ್ದು ಕಾರಣ ಅಂದರೆ ಇದೇ ಕಾರ್ಬನ್ ಮೊನಾಕ್ಸೈಡು. ಕಾರ್ಬನ್ ಡೈಆಕ್ಸೈಡಿಂದ ಏನು ನಮಗೆ ಪ್ರಾಬ್ಲಮ್ ಆಗಲ್ಲ. ಕಾರ್ಬನ್ ಡೈಆಕ್ಸೈಡಿಂದ ಪ್ರಾಬ್ಲಮ್ ಆಗ್ತಾಯಿದ್ರೆ ದಿನ ಇವಾಗ ನಾನು ಹೋಗಬೇಕಾಗಿತ್ತು, ನೀವು ಹೋಗಬೇಕಾಗಿತ್ತು. ಯಾಕಂದರೆ ಗಾಡಿಯಿಂದ ನಾವು ಬೈಕ್ ಮೇಲೆ ಹೋಗುವಾಗ ಬಿಡ್ತೀವಲ್ವಾ ಕಾರ್ಬನ್ ಡೈಆಕ್ಸೈಡ್, ಅದೇ ಅದು. ಓಕೆ, ಆ ಕಾರ್ಬನ್ ಡೈಆಕ್ಸೈಡಲ್ಲಿ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಓಕೆ ಈ ಕಾರ್ಬನ್ನು ಚೆನ್ನಾಗಿ ಸುಡಲಿಲ್ಲ ಅಂದರೆ ಓಕೆ ಚೆನ್ನಾಗಿ ಸುಡ್ತು ಅಂದರೆ ಓಕೆ, ಚೆನ್ನಾಗಿ ಸುಡಲಿಲ್ಲ ಅಂದರೆ ಅದು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ಸೊ ಅವಾಗ ಡೇಂಜರ್ ಆಗುತ್ತೆ. ಅದಕ್ಕೆ ನಿಮಗೆ ಇವಾಗ ಬೈಕಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ ಗೊತ್ತಾ, ಪೊಲ್ಯೂಷನ್ ಟೆಸ್ಟ್ ಅಂತ ಏನು ಕೆಲವೊಂದು ಟೆಸ್ಟ್ ಮಾಡ್ತಿರ್ತಾರೆ. ಯಾವುದಕ್ಕೆ ಬೈಕ್ RTO ಅವರು ಅದು ಯಾವ ಟೆಸ್ಟ್ ಮಾಡ್ತಾರೆ, ಏನು ಸ್ಪೆಷಲಿ ಅವ್ರು ಚೆಕ್ ಮಾಡೋದು ಅಂದರೆ ಇದೇ ಕಾರ್ಬನ್ ಮೊನಾಕ್ಸೈಡ್ ಎಷ್ಟು ಬಿಡುಗಡೆ ಮಾಡ್ತಿದೆ ಗಾಡಿ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಇದೆಲ್ಲ ಕೂಡ ನಿಮಗೆ ನೆನಪಿರಲಿ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಇವಾಗ ಹೇಳಿದೆ, ನಿಮಗೆ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಕಂಡು ಬರೋದು ಯಾವುದು ಅಂದರೆ ಹೈಡ್ರೋಜನ್ ಅಂತ ಹೇಳಿದೆ. ಎರಡನೇದು ಯಾವ್ದು ಕಂಡು ಬರುತ್ತೆ ಬ್ರಹ್ಮಾಂಡದಲ್ಲಿ? ಫಸ್ಟ್ ಹೈಡ್ರೋಜನ್, ಓಕೆ. ಸೆಕೆಂಡ್ ಹೀಲಿಯಂ ಕಂಡು ಬರುತ್ತೆ. ಓಕೆ, ಹೀಲಿಯಂ ಕಂಡು ಬರುತ್ತೆ. ಈ ಹೀಲಿಯಂ ಹೇಗಾಗುತ್ತೆ ಅಂದರೆ ಒಂದು ಹೈಡ್ರೋಜನು ಇನ್ನೊಂದು ಹೈಡ್ರೋಜನ್ ಇವರಿಬ್ಬರು ದೋಸ್ತಿ ಮಾಡಿದ್ರು ಅಂದರೆ ಹೀಲಿಯಂ ಅನ್ನೋದು ಇದ್ರ ಸೃಷ್ಟಿ ಆಗುತ್ತೆ. ಓಕೆನಾ? ಸೊ ಎರಡು ಹೈಡ್ರೋಜನ್ ಸೇರಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಹೀಲಿಯಂ ಅನ್ನೋದು ಹುಟ್ಕೊಳ್ಳುತ್ತೆ. ಓಕೆ, ನೆನಪಿರಲಿ ಇದು ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗುಳಿಗೆಯ ಮೀನ್ಸ್ ಏನು, ಗ್ಲೂಕೋಸ್ನ ರಾಸಾಯನಿಕ ಸೂತ್ರ ಏನು? ಕನ್ನಡದಲ್ಲಿ ಸ್ವಲ್ಪ ಹಾಗೆ ಆಗ್ತಿದೆ ಅದು, ಗ್ಲೂಕೋಸ್. ಓಕೆ, ಗ್ಲೂಕೋಸ್ ಅಂತ ಏನಿದೆ ಅಲ್ವಾ, ಗ್ಲೂಕೋಸು. ಈ ಗ್ಲೂಕೋಸು ರಾಸಾಯನಿಕ ಸೂತ್ರವೇನು ಅಂತ ಕೇಳಿದರೆ ಅಷ್ಟೇ. ಗ್ಲೂಕೋಸು ರಾಸಾಯನಿಕ ಸೂತ್ರ ಯಾವುದ್ರಿ? NaCl, ಸೋಡಿಯಂ ಕ್ಲೋರೈಡಾ? ನಿಮಗೆ ಅಡಿಗೆಯ ಉಪ್ಪು. ಓಕೆ, ಯಾವುದು? ಅಡಿಗೆಯ ಉಪ್ಪು. ನೀವೇನು ಅಡುಗೆ ಮಾಡ್ತಿರಲ್ವಾ, ಉಪ್ಪು ಹಾಕ್ತಿರಲ್ವಾ, ಆ ಟೇಬಲ್ ಸಾಲ್ಟ್ದು ರಾಸಾಯನಿಕ ಹೆಸರು ಯಾವುದು ಅಂದರೆ NaCl, ಸೋಡಿಯಂ ಕ್ಲೋರೈಡ್ ಅಂತ ಹೇಳಬೇಕಾಗುತ್ತೆ ನಾವು. ಸೋಡಿಯಂ ಕ್ಲೋರೈಡ್. ಓಕೆ, NaCl. ಇಲ್ಲಿ CO2 ಜಸ್ಟ್ ಹೇಳಿದೆ ನಿಮಗೆ, ಯಾವುದು? ಕಾರ್ಬನ್ ಡೈಆಕ್ಸೈಡ್ದು. H2O ನೀರಿಂದ ರಾಸಾಯನಿಕ ಸೂತ್ರ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ C6H12O6. C6H12O6. ಓಕೆ, ಇದು ನಿಮಗೆ ಗ್ಲೂಕೋಸ್ದು. ಓಕೆ, ಗ್ಲೂಕೋಸ್ದು ರಾಸಾಯನಿಕ ಸೂತ್ರ ಆಗುತ್ತೆ. ಓಕೆ, ಆಹಾರದ ರಾಸಾಯನಿಕ ಸೂತ್ರ ಅಂತ ಕೇಳಿದ್ರು ಕೂಡ ಇದೇ ನಿಮಗೆ. ಓಕೆ, ಆಹಾರ ಕೊನೆಗೆ ಏನಾಗುತ್ತೆ ಅಂದರೆ ಇದೇ ಗ್ಲೂಕೋಸ್ ಆಗುತ್ತೆ, C6H12O6. ಅಥವಾ ನಿಮ್ಗೆ ಹೀಗೂ ಕೊಡ್ಬೋದು, C1H2O1 ಅಂತ ಕೊಡ್ಬೋದು. ಸರಿನಾ ಅಥವಾ ಅಲ್ಲವಾ? ಇಷ್ಟೇ ಹೇಳಿ ನನಗೆ. ಈ ಆಪ್ಷನ್ ಕೊಟ್ಟಿರಲಿಲ್ಲ ರೀ, ಇಲ್ಲಿ ಬೇರೆ ಯಾವುದಾದ್ರೂ ಆಪ್ಷನ್ ಕೊಟ್ಟಿದ್ರು ನಿಮಗೆ. ಇಲ್ಲಿ ಇನ್ನೊಂದು ಆಪ್ಷನ್ ತೊಗೊಳ್ಳಿ, C10H24 ಮತ್ತು C15 ಇದನ್ನು ತೊಗೊಳ್ಳಿ. ಇದರಲ್ಲಿ ಯಾವುದು ಸರಿಯಾಗುತ್ತೆ? ಇದೇ ಸರಿಯಾಗುತ್ತೆ. ಯಾಕೆ ಹೇಳ್ಬೋದಾ? ಇಲ್ಲಿ ನೋಡಿ, ಜಸ್ಟ್ ಇಲ್ಲೇನಂತ ತೊಗೊಂಡೆ, C1 ಅಂತ ತೊಗೊಂಡಿದೆ, H2 ಅಂತ ತೊಗೊಂಡಿದೆ, O6 ಅಂತ ತೊಗೊಂಡಿದೆ ಗೊತ್ತಾ. ಸೊ ಇಲ್ಲಿ 6 ಒಂದಲೇ ಒಂದು ಆಯ್ತಾ, ಇಲ್ಲಿ ಒಂದು ಬಂತು. 6 ಎರಡಲೇ 2 ಇದೆ, 2 ಬಂತು. 6 ಒಂದಲೇ ಇದೇ ಆಯಿತು. ಈ ರೇಷಿಯೋ ಕೇಳ್ತಾನೆ. ಓಕೆ, ಗ್ಲೂಕೋಸ್ದು ರೇಷಿಯೋ ಏನು ಅಂತ ಕೇಳ್ತಾನೆ. 1:2:1 ಅನ್ನೋದು ಅದರ ರೇಷಿಯೋ. 1:2:1 ಅನ್ನೋದು ಅದರ ರೇಷಿಯೋ. ನೆನಪಿರಲಿ, 1:2:1 ಅನ್ನೋದು ಗ್ಲೂಕೋಸ್ದ ರೇಷಿಯೋ. ಕೇಳಿದಾನೆ ರೀ, ನಾನು ಯಾವುದು ಕಥೆನ ನಿಮ್ಗೆ ಹೇಳೋದೇ ಇಲ್ಲ. ನನ್ನ ಕ್ಲಾಸಲ್ಲಿ ನಿಮಗೆ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ನಿಮಿಷನೂ ನಿಮಗೆ ಯೂಸ್ಫುಲ್ ಆಗಿರೋ ಮಾಹಿತಿ ಕೊಡಬೇಕಂತ ನಾನಿದ್ರೆ ಟ್ರೈ ಮಾಡ್ತಿರ್ತೀನಿ. ಅದಕ್ಕೆ ನಾನು ಕ್ಲಾಸ್ನ ಮಾಡ್ತಾ ಇರೋದು. ಇಟ್ಸ್ ಜಸ್ಟ್ ಅ ಪ್ಯಾಷನ್. ಓಕೆ, ಬಟ್ ನಿಮಗೆ ಏನಾದರೂ ನನ್ನ ಕ್ಲಾಸಲ್ಲಿ ಯೂಸ್ ಆಗದೇ ಇರೋ ಒಂದು ನಿಮಿಷ ಸಿಗ್ತಿತ್ತು ಅಂದರೆ ನಿಮಗೆ ಸ್ಟಾರ್ಟಿಂಗ್ ಹೇಳ್ತೀನಲ್ವಾ, ಹಾಯ್ ನಮಸ್ತೆ ಎಲ್ಲರಿಗೂ, ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ. ಅದೇ ಒಂದು ನಿಮಿಷ ನಿಮಗೆ ಯೂಸ್ಫುಲ್ ಇಲ್ಲದೆ ಇರೋದು ಮೇ ಬಿ. ಓಕೆ, ಸೊ ಇದೆಲ್ಲ ಯೂಸ್ಫುಲ್ ಆಗಿದೆ, ನೆನಪಿಟ್ಕೊಳ್ಳಿ. ಓಕೆ, ನಿಮಗೆ ನಾನು ಪ್ರತಿ ಕ್ಷಣ ಇದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಈ ಗ್ಲೂಕೋಸು ನಿಮಗೆ SSCGD ಥರ್ಡ್ ಶಿಫ್ಟಲ್ಲಿ ಕೇಳಿದ್ದ, ನಿಮಗೆ 2024ರಲ್ಲಿ ಕೇಳಿದ್ದ ಅಂದರೆ ನಿಮ್ಗೆ ಏನಾಗುತ್ತೆ, ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಬಟ್ ಆ ರೀತಿ ಪ್ರತಿಯೊಂದಕ್ಕೆ ಹೇಳೋಕ್ಕಾಗಲ್ಲಲ್ವಾ, ಯಾಕಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಇರೋದಕ್ಕೆ ತರ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ನ್ಯೂಟ್ರಾನನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ನ್ಯೂಟ್ರಾನನ್ನು ಕಂಡು ಹಿಡಿದವ್ರು ಯಾರು? ಸೊ ನಿಮಗೆ 3 ರೀತಿ ಬರ್ತವೆ. ಓಕೆ, ಒಂದು ಪ್ರೋಟಾನ್ ಅಂತ ಬರುತ್ತೆ. ಓಕೆ, ಪ್ರೋಟಾನ್ ಅಂತ ಬರುತ್ತೆ. ಒಂದು ನ್ಯೂಟ್ರಾನ್ ಅಂತ ಎಲೆಕ್ಟ್ರಾನ್ ಅಂತ ಬರುತ್ತೆ. ಇನ್ನೊಂದು ನ್ಯೂಟ್ರಾನ್ ಅಂತ ಬರುತ್ತೆ. ಸರಿನಾ? ಸೊ ಇಲ್ಲಿ ನಿಮ್ಗೆ ಕೇಳ್ಬೋದು, ಪ್ರೋಟಾನ್ ಯಾವ ಚಾರ್ಜ್ ಹೊಂದಿದೆ? ಇದು ಪಾಸಿಟಿವ್ ಚಾರ್ಜ್ ಹೊಂದಿದೆ. ಓಕೆ, ಧನಾತ್ಮಕ ಚಾರ್ಜ್ ಹೊಂದಿದೆ. ಎಲೆಕ್ಟ್ರಾನ್ ಯಾವ ಚಾರ್ಜ್ ಹೊಂದಿದೆ? ಇದು ನೆಗೆಟಿವ್ ಚಾರ್ಜ್ ಹೊಂದಿದೆ ಅಥವಾ ಋಣಾತ್ಮಕ ಚಾರ್ಜ್ ಹೊಂದಿದೆ. ಅದಾದ ನಂತರ
ಚಾರ್ಜ್ ಅಂದರೆ ಆವೇಶ ಅಂತ ಇರ್ಬೋದು ಕನ್ನಡದಲ್ಲಿ. ಓಕೆ, ಋಣಾತ್ಮಕ ಆವೇಶ ಹೊಂದಿದೆ. ಅದಾದರೆ ಈ ನ್ಯೂಟ್ರಾನ್ ಯಾವ ಆವೇಶ ಹೊಂದಿದೆ ಅಥವಾ ಯಾವ ಚಾರ್ಜ್ ಹೊಂದಿದೆ ಅಂತ ಕೇಳಿದ್ರೆ ನ್ಯೂಟ್ರಾನ್ ನ್ಯೂಟ್ರಲ್ ಆಗಿದೆ. ಓಕೆ, ನ್ಯೂಟ್ರಲ್ ಅಂದರೆ ಅದು ಆ ಕಡೆನೂ ಹೋಗಿಲ್ಲ, ಮುಂದೆ ಹೋಗಿಲ್ಲ, ಹಿಂದೆ ಹೋಗಿಲ್ಲ. ಬೈಕ್ ಹಾಕ್ತಿರಲ್ವ ನ್ಯೂಟ್ರಲ್ ಇರುತ್ತಲ್ವ, ಅಂದರೆ ಅದು ಮುಂದೆ ಹೋಗೋದಿಲ್ಲ, ಹಿಂದೆ ಹೋಗೋದಿಲ್ಲ, ನ್ಯೂಟ್ರಲ್ ಇರುತ್ತೆ ತಾನೇ. ಸೊ ಹಾಗೆ. ಓಕೆ, ಸೊ ಇದು ನ್ಯೂಟ್ರಾನ್ ಏನಿದೆ ನ್ಯೂಟ್ರಲ್ ಇಲ್ಲಿರುತ್ತೆ. ಓಕೆ, ಇದಕ್ಕೆ ಯಾವುದು ಕೂಡ ಚಾರ್ಜ್ ಇಲ್ಲ, ಸರಿನಾ. ಸೊ ಇಲ್ಲಿ PN ಅಂತ ಬರ್ಕೊಂಡ್ರಾ. ಓಕೆ, ನಿಮಗೆ ಇದನ್ನು ಹೇಳ್ತೀನಿ, ಟ್ರಿಕ್ ಹೇಳ್ತೀನಿ, ಇದನ್ನು PEN ಅಂತ ಬರ್ಕೋಬೇಕು. ಓಕೆ, PN ಅಂತ. ಇಲ್ಲಿ ಮುಂದ್ಗಡೆ ಏನು ಬರ್ಕೊಳ್ಳಿ, RTC ಅಂತ ಬರ್ಕೊಳ್ಳಿ, RTC. ಓಕೆ, ಸೊ ಇವಾಗ ಹೇಳ್ಬೋದಾ ಏನು ಅಂದರೆ ನ್ಯೂಟ್ರಾನ್ನ ಕಂಡುಹಿಡಿದವ್ರು ಕೇಳಿದ್ದಾರೆ. C ಅಂತ ಬಂತು. ಏನು C ಅಂದರೆ ಚಾಡ್ವಿಕ್. ಓಕೆ, ಯಾರು ಚಾಡ್ವಿಕ್ ಅಂತ ಬರ್ತಾರೆ. ಓಕೆ, ಚಾಡ್ವಿಕ್ ಅಂತ ಬರ್ತಾರೆ. ಅದಾದ ನಂತರ ಪ್ರೋಟಾನ್ ರಾಬರ್ಟ್ ಅಂತ ಬರ್ತಾರೆ. ಓಕೆ, ರಾಬರ್ಟ್ ಅಂತ ಬರ್ತಾರೆ. ಇಲ್ಲಿ ಥಾಮ್ಸನ್ ಅಂತ ಬರ್ತಾರೆ. ಓಕೆ, ಯಾರು ಥಾಮ್ಸನ್ ಅಂತ ಬರ್ತಾರೆ, ಯಾವುದು ಎಲೆಕ್ಟ್ರಾನ್ ಕಂಡುಹಿಡಿದವರು. ಸೊ ಇಲ್ಲಿ ನಿಮ್ಗೆ ಇಷ್ಟೇ ನೆನಪಿರಲಿ, PEN RTC ಈ ಫಾರ್ಮುಲಾ ನೆನಪಿರಲಿ ನಿಮಗೆ. ಈ ಫಾರ್ಮುಲಾ ನೆನಪಿದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ನೀವು ಹಾಗೆ ಬೇರೆ ರೀತಿ ನೀವು ರಟ್ಟ ಹೊಡೆದ್ರೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ನೀವು ಬೇರೆ ರೀತಿ ಯಾವುದೇ ಆ್ಯಂಗಲಲ್ಲೂ ನೀವು ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದು ಯೂಸ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಬೇರೆ ರೀತಿ ನೆನ್ಪಿಳಿತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಾರಿ, ರಾಬರ್ಟ್ ಅಲ್ಲ, ರುದರ್ಫೋರ್ಡ್ ಅದು. ಓಕೆ, ಸ್ವಲ್ಪ ಮಿಸ್ ಆಯ್ತು, ಅದು ರುದರ್ಫೋರ್ಡ್ ಅದು. ಓಕೆ, P ಇದೆಯಲ್ವಾ, ಏನು RTC ಹೇಳಿದೆ ಅಲ್ವಾ, PEN RTC ಹೇಳಿದೆ ಅಲ್ವಾ. ಸೊ ಈ PR ಇದ್ದು ರುದರ್ಫೋರ್ಡ್. ಓಕೆ, ಎರ್ನಸ್ಟ್ ರುದರ್ಫೋರ್ಡ್ ಅಂತ ಬರ್ತಾರೆ, ರಾಬರ್ಟ್ ಅಂತ ಸ್ವಲ್ಪ ಮಿಸ್ ಆಯಿತು, ಸಾರಿ, ಅದು ರುದರ್ಫೋರ್ಡ್. ಓಕೆ, ಬಟ್ ಇಲ್ಲಿ ನ್ಯೂಟ್ರಾನ್ ಕಂಡುಹಿಡಿದವರು ಯಾರು ಅಂದರೆ ಜೇಮ್ಸ್ ಚಾಡ್ವಿಕ್ ಅಂತ ಬರ್ತಾರೆ. ಓಕೆ, ಯಾರು ಚಾಡ್ವಿಕ್ ಅಂತ ಬರ್ತಾರೆ, ಚಾಡ್ವಿಕ್. ಓಕೆ, ಅದಾದ ನಂತರ ಈ ಮೇರಿ ಕ್ಯೂರಿ ಇದ್ದಾರಲ್ವಾ, ಈ ಮೇರಿ ಕ್ಯೂರಿ ಅವರಿಗೆ ಯಾವ ಒಬ್ಬ ವ್ಯಕ್ತಿಗೆ 2 ಸರಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಅಂತ. 2 ಸರಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಇವರಿಗೆ ಸಿಕ್ಕಿದೆ. ಅದು 2 ವಿಭಾಗದಲ್ಲಿ ಸಿಕ್ಕಿದೆ. ಒಂದು ಫಿಸಿಕ್ಸಲ್ಲಿ ಸಿಕ್ಕಿದೆ, 1903ರಲ್ಲಿ ಫಿಸಿಕ್ಸಲ್ಲಿ ಸಿಕ್ಕಿದೆ ಇವರಿಗೆ. ಅದಾದ ನಂತರ 1911ರಲ್ಲಿ ಇವರಿಗೆ ಕೆಮಿಸ್ಟ್ರಿಯಲ್ಲಿ ಸಿಕ್ಕಿದೆ. 2 ನೊಬೆಲ್ ಪ್ರಶಸ್ತಿಗಳನ್ನು ಪಡೆದುಕೊಂಡ ಏಕೈಕ ವ್ಯಕ್ತಿ. ಓಕೆ, ಯಾರು, ಮೇರಿ ಕ್ಯೂರಿ ಅವರು. ಇವರ ಪತಿ ಇದ್ದಾರೆ, ಯಾರು, ಪೇರಿ ಕ್ಯೂರಿ ಅಂತ. ಓಕೆ, ಎಲ್ಲಿಸ್ ಪೇರಿ ಅಲ್ಲ, ನಮ್ಮ RCBಯ ಹುಲಿ. ಓಕೆ, ಹೆಣ್ಣು ಹುಲಿ ಅವರೆಲ್ಲ, ಇವರ ಹಸ್ಬೆಂಡ್, ಇವರು ಗಂಡು ಹುಲಿ ಆ್ಯಕ್ಚುಲಾಗಿ, ಪೆರಿ ಕ್ಯೂರಿ ಅನ್ನೋರು. ಓಕೆ, ಇವರು ಯಾರು, ಮೇರಿ ಕ್ಯೂರಿ ಅವರ ಪತಿ. ಸೊ ಇವ್ರದ್ದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನೊಬೆಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಓಕೆ, ನೊಬೆಲ್ ಫ್ಯಾಮಿಲಿ ಯಾರ್ದು ಅಂತ ಕೇಳಿದ್ರೆ ಕ್ಯೂರಿ ಫ್ಯಾಮಿಲಿಗೆ. ಓಕೆ, ಈ ಮೇರಿ ಕ್ಯೂರಿ ಇದ್ದಾರಲ್ವ, ಇವ್ರ ಫ್ಯಾಮಿಲಿಗೆ ನಾವು ನೊಬೆಲ್ ಫ್ಯಾಮಿಲಿ ಅಂತ ಕರಿತೀವಿ. ಯಾಕೆ ಗೊತ್ತಾ, ಸೊ ಇವರಿಗೆ 2 ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದಾವೆ. ಇವ್ರ ಹಸ್ಬೆಂಡ್ ಆದ ಪೆರಿ ಕ್ಯೂರಿ ಅವರಿಗೆ. ಓಕೆ, ಪೆರಿ ಕ್ಯೂರಿ ಅವರಿಗೆ ಅವ್ರಿಗೆ ಒಂದಿದ್ರ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇವ್ರ ಮಗಳಿಗೆ ಅವ್ರಿಗೆ ಕೂಡ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಆ ಮಗಳ ಹಸ್ಬೆಂಡಿಗೆ ಅವ್ರಿಗೆ ಕೂಡ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ, ಸರಿನಾ. ಸೊ ಇವ್ರು ನೊಬೆಲ್ ಫ್ಯಾಮಿಲಿ ಅಂತ ಇವರಿಗೆ ಕರಿತೀವಿ. ಯಾರಿಗೆ, ಮೇರಿ ಕ್ಯೂರಿ ಅವರ ಫ್ಯಾಮಿಲಿಗೆ, ಸರಿನಾ. ಸೊ ಇದು ನೆನಪಿರಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ಅಂದರೆ ಯಾವ ಗ್ರಹವನ್ನು ಬೆಳಗಿನ ನಕ್ಷತ್ರವೆಂದು ಕರೆಯುತ್ತಾರೆ. ಬೆಳಗಿನ ನಕ್ಷತ್ರವೆಂದು ಯಾವುದಕ್ಕೆ ಕರೀತಾರೆ, ರೈತನ ಮಿತ್ರ ನಕ್ಷತ್ರ ಯಾವುದು ಅಂತ ಕೇಳ್ತಾರೆ. ಸಾಯಂಕಾಲದ ನಕ್ಷತ್ರ ಯಾವುದು ಅಂತ ಕೇಳ್ತಾರೆ. ಅದಾದ ನಂತರ ಅತಿ ಹೆಚ್ಚು ಮಿನುಗುವ ನಕ್ಷತ್ರ ಯಾವುದು ಅಂತ ಕೇಳ್ತಾರೆ. ಅದಾದ ನಂತರ ಬೆಳ್ಳಿ ಚುಕ್ಕಿ ಅಂತ ಕೇಳ್ತಾರೆ. ಇವೆಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಯಾವುದು ಅಂದರೆ ಶುಕ್ರ ಗ್ರಹ. ಓಕೆ, ಶುಕ್ರ ಗ್ರಹ ಅಷ್ಟು ಹೊಳಿತದೆ. ನೀವು ಸಾಯಂಕಾಲ ನೋಡಿರಬಹುದು 6 ಗಂಟೆಗೆ, ಅದು 5 ಗಂಟೆ 5:30 6 ಗಂಟೆಗೆ ನಿಮ್ಗೆ ಕಾಣಿಸ್ತದೆ. ಅದಾದ ನಂತರ ಬೆಳಗಿನ ಹೊತ್ತು ನಿಮಗೆ 4:15ರಿಂದ 6 ಗಂಟೆವರೆಗೂ ನಿಮಗೆ ಕೂಡ ಕಾಣಿಸ್ತದೆ. 6 ಗಂಟೆ ಮೇಲೂ ಕೂಡ 6:30ವರೆಗೂ ಕೂಡ ನಿಮ್ಗೆ ಕಾಣಿಸ್ತದೆ ಯಾವುದು, ಶುಕ್ರ ಗ್ರಹವನ್ನು. ಓಕೆ, ಬರೆಗಣ್ಣಿಲ್ಲೇ ನಾವು 5 ಗ್ರಹಗಳನ್ನು ನೋಡ್ಬೋದು. ಆ 5 ಗ್ರಹಗಳಲ್ಲಿ ಅತಿ ಹೆಚ್ಚು ನಾವು ಯಾವುದಕ್ಕೆ ನೋಡ್ಬೋದು ಅಂದರೆ ಇದೇ ಶುಕ್ರ ಗ್ರಹಕ್ಕೆ ನೋಡ್ಬೋದು. ನಮ್ಮ ಭೂಮಿಗೆ ಸಮೀಪ ಇರುವ ನಕ್ಷತ್ರ ಯಾವುದು ಅಂದರೆ ಗ್ರಹ ಯಾವುದು ಅಂದರೆ ಇದೇ ಶುಕ್ರ. ಓಕೆ, ನಕ್ಷತ್ರ ಯಾವುದು ಅಂದರೆ ಸೂರ್ಯ, ಚಂದ್ರ ನಕ್ಷತ್ರ ಅಲ್ಲ, ಚಂದ್ರ ಒಂದು ಉಪಗ್ರಹ, ಸರಿನಾ. ಸೊ ಅದಾದ ನಂತರ ಭೂಮಿಗೆ ಹತ್ತಿರ ಬರುವ 2ನೇ ಗ್ರಹ ಯಾವುದು ಅಂದರೆ ಮಂಗಳ. ಮೊದಲನೇದು ಭೂಮಿಗೆ ಸಮೀಪ ಇರೋದು ಶುಕ್ರ, 2ನೇದು ಮಂಗಳ, 3ನೇದು ಯಾವುದು ಬರುತ್ತೆ ನಿಮಗೆ, ಬುಧ ಬರುತ್ತೆ. ಓಕೆ, ಯಾವುದು, ಬುಧ ಬರುತ್ತೆ. ಅದಾದ ನಂತರ 4ನೇದು ಅವ್ರು ಬರುತ್ತೆ ಅಂದರೆ ನಿಮ್ಗೆ ಗುರು ಬರುತ್ತೆ. 5ನೇದು ಶನಿ ಬರುತ್ತೆ. 6ನೇದು ಯುರೇನಸ್ ಬರ್ತದೆ. 7ನೇದು ನಿಮಗೆ ನೆಪ್ಚೂನ್ ಬರ್ತದೆ. 8 ಗ್ರಹಗಳಿದಾವಲ್ಲ ಗುರು ರೀ. ನಾನು ಹೇಳ್ತಾ ಇರೋದು ಭೂಮಿಯಿಂದನೇ ಕೇಳ್ತಾ ಇದ್ದೀನಿ, ಭೂಮಿ ಬಿಟ್ಟು ನಾನು ಯಾವುದಕ್ಕೂ ಹೇಳ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೆ. ಓಕೆ, ಸೊ ಈ ರೀತಿ ಎಲ್ಲ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಅತಿ ಹೆಚ್ಚು ಹೊಳೆಯುವ ಗ್ರಹ ಯಾವುದು ಅಂತ ಕೇಳಿದ್ರೆ ನಿಮಗೆ ಬೆಳಗಿನ ನಕ್ಷತ್ರ ಅಂತ ಕೇಳಿದ್ರೆ ಯಾವುದು, ಶುಕ್ರ ಅಂತ ಹೇಳ್ತೀರಾ. ಸೊ ಇವಾಗ ನಾನು ಪ್ರಶ್ನೆ ಹೇಗೆ ಕೇಳ್ತೀನಿ, ಅತಿ ಹೆಚ್ಚು ಹೊಳೆಯುವ ಗ್ರಹ ಯಾವುದು ಅಂತ ಕೊಡ್ತೀನಿ. ಶುಕ್ರನೇ ಕೊಡೋದಿಲ್ಲ ಶುಕ್ರ ನಾನು. ಯಾಕೆ ನನ್ನ ಇಷ್ಟ ರೀ, ನಾನು ಕ್ವಶನ್ ಪೇಪರ್ ತೆಗಿತೀನಿ, ನನ್ನ ಇಷ್ಟ. ಇವಾಗ ಯಾವುದಕ್ಕೆ ಹಾಕ್ತೀರಾ, ಇದರಲ್ಲಿ 3ರಲ್ಲಿ ಹೇಳ್ಬೋದಾ, ಈ 3ರಲ್ಲಿ ಯಾವುದಕ್ಕೆ ಹಾಕ್ತೀರಾ ಆಪ್ಷನ್ನ, ಗುರುಗ್ರಹಕ್ಕೆ ಹಾಕಬೇಕು. ಓಕೆ, ಅತಿ ಹೆಚ್ಚು ಹೊಳೆಯುವ 2ನೇ ಗ್ರಹ ಯಾವುದು ಅಂದರೆ ನಿಮ್ಗೆ ಗುರುಗ್ರಹ ಹೊಳಿತದೆ. 2ನೇ ಗ್ರಹ ಯಾವುದು ಹೊಳಿತದೆ ಅಂದರೆ ನಿಮ್ಗೆ ಗುರುಗ್ರಹ. ಮೊದಲು ಶುಕ್ರನೇ ಹೊಳಿತದೆ ಅತಿ ಹೆಚ್ಚು. ಶುಕ್ರ ಗ್ರಹ ಕೊಟ್ಟಿರಲಿಲ್ಲ ಅಥವಾ ಪ್ರಶ್ನೆಯಲ್ಲಿ ಶುಕ್ರ ಗ್ರಹ ಕೊಟ್ಟೂ ನಿಮಗೆ 2ನೇ ಗ್ರಹ ಅಂತ ಏನಾದರೂ ಕೇಳಿದ್ರೆ ಗುರುಗ್ರಹ ಆಗುತ್ತೆ. ಓಕೆ, ಯಾವುದು, ಗುರುಗ್ರಹ ಆಗುತ್ತೆ. ಓಕೆ, ನೆನಪಿರಲಿ ನಿಮಗೆ. ಹಾಗೆ ರೆಡ್ ಆಕ್ಸೈಡ್. ಓಕೆ, ರೆಡ್ ಆಕ್ಸೈಡ್ ನಿಮಗೆ ಕಬ್ಬಿಣದ ಆಕ್ಸೈಡ್ ನಿಮಗೆ ಎಲ್ಲಿ ಕಂಡು ಬರುತ್ತೆ, ಯಾವ ಗ್ರಹದಲ್ಲಿ ಕಂಡು ಬರುತ್ತೆ ಅಂದರೆ ಮಂಗಳ ಗ್ರಹದಲ್ಲಿ ನಿಮಗೆ ಕಬ್ಬಿಣದ ಆಕ್ಸೈಡ್ ಕಂಡು ಬರುತ್ತೆ. ಅದಕ್ಕೆ ನಿಮಗೆ ಕೆಂಪು ಮಣ್ಣು. ಓಕೆ, ಕೆಂಪು ಮಣ್ಣು ಮೀನ್ಸ್ ರೆಡ್ ಸಾಯಿಲ್. ಓಕೆ,
ಈ ರೆಡ್ ಸಾಯಿಲ್ ಎಲ್ಲಿ ಕಂಡುಬರುತ್ತೆ, ಕೆಂಪು ಮಣ್ಣು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಮಂಗಳ ಗ್ರಹದಲ್ಲಿ ಕಂಡುಬರುತ್ತೆ. ಓಕೆ, ಮಂಗಳ ಗ್ರಹದಲ್ಲಿ ಕಂಡುಬರುತ್ತೆ, ಇದು ನೆನಪಿರಿ ನಿಮಗೆ. ಹಾಗೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದ್ರೆ ಗುರುಗ್ರಹ. ಅದಾದ್ರೆ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದರೆ ಶನಿ ಗ್ರಹ. ನೀವು ಹೇಳ್ಬೋದು ಶನಿ ಗ್ರಹ ಅಂತ, ಬಟ್ ರೀಸೆಂಟಾಗಿ ನಾಸಾ ಅವರು ಅಪ್ಡೇಟ್ ಮಾಡಿದ್ದಾರೆ, ಅವರು ಗುರುಗ್ರಹ ಅಂತಲೇ ಅಪ್ಡೇಟ್ ಮಾಡಿದ್ದಾರೆ. ನೀವು ಎಕ್ಸಾಮ್ ಹೋಗೋ ಟೈಮಲ್ಲಿ ಮತ್ತೆ ನೀವು ಬೇಕಾದರೆ ಚೆಕ್ ಮಾಡ್ಕೊಂಡು ಹೋಗ್ಬೋದು, ಅವಾಗ ಶನಿ ಆಗಿರ್ತದೋ ಗುರು ಆಗಿರ್ತದೋ. ಓಕೆ, ಸೊ ಚೆಕ್ ಮಾಡ್ಕೊಂಡು ಹೋಗಿ ಒಂದ್ಸರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೋಣ ಅಲ್ಲ, ಇದು ಕೋಣೆಯಲ್ಲಿ ಆಗಬೇಕಾಗಿತ್ತು. ಕೋಣದಲ್ಲಿ ಆಗಿಬಿಟ್ಟಿದೆ. ಓಕೆ, ಕೋಣೆಯಲ್ಲಿ ಬೇಡ, ಇದು ಗಾಳಿಯಲ್ಲಿ. ಓಕೆ, ಗಾಳಿಯಲ್ಲಿ ಶಬ್ದದ ವೇಗವೆಷ್ಟು? ಓಕೆ, ಗಾಳಿ, ನೀರು ಮೀನ್ಸ್ ದ್ರವ, ಮತ್ತು ಇನ್ನೊಂದು ಸಾಲಿಡ್. ಇವಾಗ ಗಟ್ಟಿ ಪದಾರ್ಥ ಏನು ಸಾಲಿಡ್ ಇರುತ್ತಲ್ವ, ಸಾಲಿಡ್ ಹೀಗೆ ತೊಗೊಂಡ್ಬಿಡಿ ಇದನ್ನು. ಓಕೆ, ಸಾಲಿಡು, ಲಿಕ್ವಿಡು ಮತ್ತು ಗ್ಯಾಸ್ ಅಂತ ತೊಗೊಂಡ್ಬಿಡಿ. ಓಕೆ, ಈ ಮೂರರಲ್ಲೂ ನಿಮಗೆ ಶಬ್ದದ ವೇಗ ಇದರಲ್ಲಿ ಜಾಸ್ತಿ ಇರುತ್ತೆ ಸರ್? ಗಾಳಿಯಲ್ಲಿ ಜಾಸ್ತಿ ಇರುತ್ತೆ ರೀ. ಅದಕ್ಕೆ ಅಲ್ಲಿ ನನ್ನ ಫ್ರೆಂಡ್ ಯಾರೋ ಒಬ್ಬ ಜೋರಾಗಿ ಮಾತಾಡ್ತಿದ್ದಾನೆ, ನನಗೆ ಕೇಳಿಸ್ತಿದೆ. ಮತ್ತು ಕಬ್ಬಿಣದಲ್ಲಿ ಯಾರಾದರೂ ಕಬ್ಬಿಣ ಹಿಡ್ಕೊಂಡು ಮಾತಾಡಿದ್ರೆ ಕೇಳಿಸಲ್ಲ ಸರ್ ಹೇಳ್ಬೋದು. ಓಕೆ, ಬಟ್ ರಾಂಗ್ ಅದು. ಬಟ್ ಏನು ಅಂದರೆ ಸಾಲಿಡಲ್ಲೇ ನಿಮಗೆ ಜಾಸ್ತಿ ಸೌಂಡ್ ಕೇಳಿಸುತ್ತೆ. ಶಬ್ದದ ವೇಗ ಅತಿ ಹೆಚ್ಚು ನಿಮ್ಗೆ ಎಲ್ಲಿದೆ ಅಂದರೆ ನಿಮಗೆ ಸಾಲಿಡಲ್ಲಿ ಕಂಡುಬರುತ್ತೆ. ಅಂದರೆ ಉಕ್ಕಿನಲ್ಲಿ, ಕಬ್ಬಿಣದಲ್ಲಿ, ಬಂಗಾರದಲ್ಲಿ, ಅಲ್ಯೂಮಿನಿಯಂದಲ್ಲಿ, ಏನಾದರೂ ನಿಮ್ಮ ಗೋಡೆಯಲ್ಲಿ, ಕಬ್ಬಿಣದಲ್ಲಿ, ಓಕೆ ಮೆಟಲ್ದಲ್ಲಿ ನಿಮಗೆ ಜಾಸ್ತಿ ಏನು ಅಂದರೆ ಶಬ್ದದ ವೇಗ ಇದೆ. ಗಾಳಿಯಲ್ಲಿ ಶಬ್ದದ ವೇಗ ಇಲ್ಲ. ಚೆಕ್ ಮಾಡ್ತೀರಾ ನೀವು? ಇವಾಗ ರೇಲ್ ಹಳಿಗಳಿದ್ದಾವೆ. ಓಕೆ, ರೇಲ್ ಹಳಿಗಳಿದ್ದಾವೆ. ಈ ರೀತಿ 2 ರೇಲ್ ಹಳಿಗಳಿದ್ದಾವೆ. ಟ್ರೇನು ಇಲ್ಲೊಂದು ಚುಕ್ಕುಬುಕ್ಕು ರೈಲ್ ಏನಿದೆ ಅಲ್ವಾ, ಇಲ್ಲಿ ಹೊರಟಿದೆ, ಸರಿನಾ? ಸೊ ಇಲ್ಲಿಂದ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ನೀವು ನಿಂತಿದ್ದೀರಾ ಗೊಂಬೆ ಥರ. ಓಕೆ, ನಿಂತಿದ್ದೀರಾ, ಇದು 1 ಕಿಲೋಮೀಟ್ರ್ ಹಿಂದ್ಗಡೆನೇ ಇದೆ ಇದು ಟ್ರೈನ್. ಓಕೆ, 1 ಕಿಲೋಮೀಟ್ರ್ ಹಿಂದ್ಗಡೆನೇ ಇದೆ. ಬಟ್ ಈ ಏನು ಕೆಳಗಡೆ ಕಂಬಿಗಳಿದಾವಲ್ವ, ಕಬ್ಬಿಣದ ಕಂಬಿಗಳು ಸಾಲಿಡ್ ಇದಾವಲ್ವ, ಅವ್ರು ಕಿವಿ ಕೊಟ್ಟು ಕೇಳಿ ನೀವು, ಇಲ್ಲಿ ರೇಲ್ ಬರ್ತಿದೆಯಾ ಬರ್ತಿಲ್ವಾ ಅಂತ. ಇದರಲ್ಲಿ ವೈಬ್ರೇಷನ್ ಹೇಳ್ತಿರ್ತದೆ, ಅದು ಕೊಯ್ 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 ಮಾಡ್ತಿರ್ತದೆ ಕಿವಿನಲ್ಲಿ ಅದು. ಓಕೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಅದೇ ನೀವು ಏನಾದರೂ ಅದು ಇಲ್ಲಿ ಪಟ್ರಿ ಮೇಲೆ ಮೀನ್ಸ್ ಆ ಟ್ರೈನ್ ಟ್ರ್ಯಾಕ್ ಮೇಲೆ ಬರ್ತಾ ಇರಲಿಲ್ಲ, ರೋಡ್ ಮೇಲೆ ಬರ್ತಿತ್ತು ಅಂದರೆ ನಿಮಗೆ ಕೇಳಿಸ್ತಾ ಇರಲಿಲ್ಲ. ಯಾಕಂದರೆ ಅದು ಗಾಳಿಯಿಂದ ನಿಮಗೆ ಲಿಕ್ವಿಡ್ ಫಾರ್ಮಲ್ ಅಂತೂ ಇರೋದಿಲ್ಲ ನಿಮಗೆ, ಮೀಡಿಯಮು ಅಲ್ಲಿ ನಿಮಗೆ ಗಾಳಿಯಿಂದ ಕೇಳಿಸ್ಬೇಕಾಗತ್ತೆ. ಗಾಳಿಯಿಂದ ಆದರೂ ನಿಮಗೆ ಇಲ್ಲಿ ಬಂದಾಗ ಟ್ರೈನ್ ಬಂದಾಗ ನಿಮಗೆ ಗಾಳಿದು ಕೇಳಿಸ್ತದೆ. ಸೊ ಇನ್ನೊಂದು ಚೆಕ್ ಮಾಡ್ಬೋದಾ ನೀವು? ಅತಿ ಹೆಚ್ಚು ವೇಟ್ ಎಲ್ಲಿರುತ್ತೆ ಅಲ್ವಾ, ಅಲ್ಲೇ ನಿಮಗೆ ಶಬ್ದದ ವೇಗ ಕೂಡ ಜಾಸ್ತಿ ಇರುತ್ತೆ. ಹೇಗೆ ಅಂದರೆ ನೀವು ಬೇಸಿಗೆಯಲ್ಲಿ ನಿಮ್ಮದು ಒಂದು ತೋಟ ಇರುತ್ತೆ, ಎಷ್ಟೊಂದು 5 ಎಕರೆ ತೋಟ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ಒಬ್ಬರು XYZ ಅಂತ ಒಬ್ಬರು ನಿಂತಿದ್ದೀರಾ. ಓಕೆ, ಇಲ್ಲಿ ನೀವು ವ್ಯಕ್ತಿ ನಿಂತಿದ್ದೀರಾ, ಇಲ್ಲಿ ನಿಮ್ಮ ತಂದೆ ನಿಂತಿದ್ದಾರೆ. ಓಕೆ, ಇಲ್ಲಿ ನಿಂತಿದ್ದಾರೆ. ಇದು ಯಾವಾಗ ಬೇಸಿಗೆ ಇದೆ. ಓಕೆ, ಯಾವುದಿದೆ? ಬೇಸಿಗೆ ಇದೆ. ಈ ಬೇಸಿಗೆದಲ್ಲಿ ನಿಮ್ಮ ತಂದೆ ನಿಮ್ಗೆ ಕೂಗ್ತಾರೆ, ಕೇಳೋದೇ ಇಲ್ಲ ನಿಮಗೆ. ಏನಲ್ಲೇ ಕೆಪ್ಪಾಗಿದೆಯಾ ಮಗನೇ, ಕಿವಿ ಕೇಳ್ತಾ ಇಲ್ವಾ ನಿನಗೆ ಅಂತ ಇದ್ರೆ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಒದರಾಗ ನಿಮ್ಗೆ ಕೇಳಿಸುತ್ತೆ. ಇಲ್ಲಿ ನಿಂತಿರ್ತಾರೆ ಅವ್ರು ಮೊದಲು, ಇಲ್ಲಿ ಒದರಾಗ ಬಂದು ಕೇಳಿಸುತ್ತೆ. ಯಾಕೆಂದರೆ ನಿಮಗೆ ಗಾಳಿಯಲ್ಲಿ ಓಕೆ ಗಾಳಿದು ವೇಟ್ ಇರೋದಿಲ್ಲ. ಯಾಕೆಂದರೆ ಬಿಸಿಯಿಂದ ನಿಮಗೆ ಗಾಳಿಯ ವೇಟ್ ಹೋಗಿಬಿಟ್ಟಿರುತ್ತೆ. ಅದೇ ಮಳೆಗಾಲದಲ್ಲಿ ನಿಮ್ಮಪ್ಪ ಇಲ್ಲೆಲ್ಲ ಇನ್ನು ಮತ್ತೊಬ್ಬರು ಹೊಲದಾಗ ನಿಂತು ಓದಿರೋದು ಕೂಡ ನಿಮಗೆ ಕೇಳಿಸುತ್ತೆ. ಯಾಕೆಂದರೆ ಗಾಳಿಯಲ್ಲಿ ಹ್ಯೂಮಿಡಿಟಿ ಇರುತ್ತೆ. ಓಕೆ, ವಾಟರ್ ಕಂಟೆಂಟ್ ಇರುತ್ತೆ, ಅದಕ್ಕೆ ನಿಮಗೆ ಜಾಸ್ತಿ ಕೇಳಿಸುತ್ತೆ. ಅಂದರೆ ನಿಮಗೆ ಶಬ್ದದ ವೇಗ ಜಾಸ್ತಿ ಎಲ್ಲಿದೆ? ಮೊದಲು ಸಾಲಿಡಲ್ಲಿದೆ, ಸೆಕೆಂಡ್ ಲಿಕ್ವಿಡಲ್ಲಿ ಜಾಸ್ತಿ ಇರುತ್ತೆ, ಥರ್ಡ್ ನಿಮಗೆ ಗ್ಯಾಸಿಯಸ್ಸಲ್ಲಿರುತ್ತೆ. ಆ ಗ್ಯಾಸಿಯಸ್ನಲ್ಲೇ ನಿಮಗೆ ಎಷ್ಟು ಸ್ಪೀಡ್ ಇರುತ್ತೆ ಅಂದರೆ 343 ಮೀಟ್ರ್ ಪರ್ ಸೆಕೆಂಡ್ ಅಷ್ಟು ಇರುತ್ತೆ. ಓಕೆ, ಎಷ್ಟಿರುತ್ತೆ? 343 ಮೀಟ್ರ್ ಪರ್ ಸೆಕೆಂಡ್ ಅಷ್ಟು ಇರುತ್ತೆ. ಹಾಗೆ ಲಿಕ್ವಿಡಲ್ಲಿ ಎಷ್ಟಿರುತ್ತೆ? 1500 ಅಲ್ಲಿವರೆಗೂ, 1400ರಿಂದ 500ವರೆಗೂ ನಿಮ್ಗೆ ಬೇರೆ ಬೇರೆ ಡಾಟಾ ಸಿಗುತ್ತೆ, ಅಷ್ಟರಲ್ಲಿ ಇರುತ್ತೆ. ಓಕೆ, ಅದಾನಂತರ ನೆಕ್ಸ್ಟ್ ಏನಂದರೆ ಈ ಸಾಲಿಡಲ್ಲಿ ಎಷ್ಟಿರುತ್ತೆ ಅಂದರೆ 5000 ಮೀಟ್ರ್ ಪರ್ ಸೆಕೆಂಡ್, 5000 ಮೀಟ್ರ್ ಪರ್ ಸೆಕೆಂಡ್ ಅಷ್ಟು ವೇಗ ಇರುತ್ತೆ, ಸರಿನಾ? ಇದು ಕೂಡ ನೆನಪಿರಲಿ. ಹಾಗೆ ಇವಾಗ ನಾನೊಬ್ಬ ಮಾತಾಡ್ತಿದ್ದೀನಿ ರೀ. ಓಕೆ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಒಂದು ರೂಮಲ್ಲಿದ್ದೀನಿ. ಇವಾಗ ನನ್ನ ವಾಯ್ಸು ಎಕೋ ಆಗಬೇಕು, ನನಗೆ ಗೋಡೆ ಹೊಡೆದು ಬರಬೇಕು. ಲೈಕ್ ಇವಾಗ ಗೋಲ್ಗುಮಟಲ್ಲಿ ಒದರ್ತಿರಲ್ವಾ ಮೀನಾ ಅಂತೇಳಿ. ಓಕೆ, ಸೊ ಅದ್ರದಾಗ 7 ಸರಿ ಕೇಳಿಸುತ್ತೆ, ಬಟ್ ಇವಾಗ ಪ್ರೆಸೆಂಟ್ಲಿ 5 ಟೈಮ್ಸ್ ಕೇಳಿಸುತ್ತೆ. ಹಾಗೆ ಎಕೋ ಆಗಬೇಕು ಅಂದರೆ ಎಷ್ಟು ದೂರದಿಂದ ನಾನು ಒದರಬೇಕು? ಇಲ್ಲೊಂದು ಗೋಡೆ ಇದೆ ರೀ, ಇಲ್ಲೊಂದು ಗೋಡೆ ಇದೆ, ಇಲ್ಲೊಂದು ಗೋಡೆ ಇದೆ, ಇಲ್ಲಿ ಕೂಡ ಇದ್ರೇನೋ ಇಲ್ಲೊಂದು ಅಪೋಸಿಟ್ ಇಲ್ಲೊಂದು ಗೋಡೆ ಇರುತ್ತೆ. ಓಕೆ, ಇಲ್ಲಿ ಕೂಡ ಒಂದು ಗೋಡೆ ಇರುತ್ತೆ, ಸೆಂಟ್ರಲ್ಲಿ ನೀವು ನಿಂತಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀವು ನಿಂತಿದ್ದೀರಾ ಅಂದರೆ ಈ ಗೋಡೆ ಎಷ್ಟು ದೂರ ಇರಬೇಕು ನಿಮ್ಮ ವಾಯ್ಸ್ ಎಕೋ ಆಗಬೇಕು ಅಂದರೆ ಹೇಳ್ಬೋದಾ? 17 ಮೀಟರ್. ಓಕೆ, 17 ಮೀಟರ್ ದೂರ ಇರಬೇಕು. ಓಕೆ, 17 ಮೀಟರ್ ದೂರ ಇದ್ದಾಗ ನಿಮ್ಮ ವಾಯ್ಸು ಎಕೋ ಆಗುತ್ತೆ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೀಸೆಯ ಮೀನ್ಸ್ ಏನು ಲೆಡ್ ಇದೆ ಅಲ್ವಾ, ಆ ಲೆಡ್ದು ಸೀಸದ ರಾಸಾಯನಿಕ ಚಿಹ್ನೆ ಏನು ಅಂತ ಕೇಳಿದ್ದಾನೆ. ಓಕೆ, ಸೀಸದ ರಾಸಾಯನಿಕ ಚಿಹ್ನೆ ಏನು ಅಂದರೆ PB FE AG AU. AU ಅಂದರೆ ಬಂಗಾರ, AG ಅಂದರೆ ಬೆಳ್ಳಿ, ಅದಾದರೆ FE ಅಂದರೆ ಕಬ್ಬಿಣ, PB ಅಂದರೆ ನಿಮಗೆ ಲೆಡ್ ಅಂತ ಬರುತ್ತೆ, ಸೀಸ ಅಂತ ಬರುತ್ತೆ. ಓಕೆ, ಇದು ಸೀಸದು, ಇದು ನಿಮಗೆ ಕಬ್ಬಿಣದು, ಅದಾದ ನಂತರ ಇದು ನಿಮಗೆ ಬೆಳ್ಳಿದು, ಅದಾದ ನಂತರ ಇದು ನಿಮಗೆ ಬಂಗಾರದ್ದು. ಓಕೆ, ಬಂಗಾರ ತಗಡೇನಿದೆ ಅಲ್ವಾ, ಆ ಬಂಗಾರ ತಗಡಿದೆ AU. ಓಕೆ,
AU ಇದು AG. ಓಕೆ, ನೆನಪಿರಲಿ ಇದೆಲ್ಲ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾನವ ಮೆದುಳಿನ ಯಾವ ಭಾಗವು ಉಸಿರಾಟವನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾನೆ. ಇವಾಗ ನಾನು ಉಸಿರಾಟ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಶಿವ ಅಂತ ಮೇಲೆ ಹೋಗಲ್ವಾ? ಓಕೆ, ಹೋಗಲ್ಲ ನಾನು. ಯಾಕೆಂದರೆ ಯಾವುದೋ ಒಂದು ನನ್ನ ಉಸಿರಾಟವನ್ನು ನಿಯಂತ್ರಿಸ್ತಾ ಇದೆ. ಅಂದರೆ ನಾನು ಉಸಿರಾಟ ನಿಲ್ಲಿಸಿದ್ರು ಕೂಡ, ಬೂಗಿ ಕೈ ಹಿಡ್ಕೊಂಡ್ರು ಕೂಡ ಇದ್ರ ಕೈ ತೆಗೆಯಲಿ ಅಂತ ಹೇಳ್ತಿರ್ತದೆ ನನ್ನ ಕೈಗದು. ಓಕೆ, ಯಾವ ಭಾಗ ಅದು? ಮೆಡುಲಾ ಅಬ್ಲಾಂಗೇಟಾ, ಸೆರಿಬ್ರಮ್, ಸೆರೆಬೆಲಮ್ ಮತ್ತು ಹೈಪೋಥಲಾಮಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಯಾವುದು ಹೇಳ್ಬೋದಾ? ಸೊ ಯಾವುದು ಅಂದರೆ ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ಬರುತ್ತೆ. ಓಕೆ, ಮೆಡುಲ್ಲಾ ಅಬ್ಲಾಂಗೇಟಾ. ಸೊ ದೇಹದಲ್ಲಿ ಟೋಟಲಿ 3 ಭಾಗ ಬರ್ತವೆ, ಮೆದುಳಿನಲ್ಲಿ 3 ಭಾಗ ಬರ್ತವೆ. ಯಾವುದು ಅಂದರೆ ಒಂದು ಸೆರೆಬ್ರಮ್ ಅಂತ ಬರ್ತದೆ, ಇನ್ನೊಂದು ಸೆರೆಬೆಲಮ್ ಅಂತ ಬರ್ತದೆ, ಅದಾದ ನಂತರ ಮೂರನೇದು ಬರೋದೇ ನಿಮಗೆ ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ಬರ್ತದೆ. ಓಕೆ, 3 ರೀತಿಯ ಭಾಗಗಳನ್ನ ನಾವು ಯಾವುದು ಮೆದುಳಿನಲ್ಲಿ 3 ಭಾಗನ ಮಾಡ್ಕೋತೀವಿ. ಓಕೆ, ಸೊ ಇದರಲ್ಲಿ ನಮ್ಮ ಏನು ನೆನಪಿನ ಶಕ್ತಿ ಇದೆ ಅಲ್ವಾ, ಇವಾಗ ಓದಿರ್ತೀರ ನೀವು, ಏನು ಮಾನವನ ಮೆದುಳಿನ ಯಾವ ಭಾಗ ಉಸಿರಾಟವನ್ನು ನಿಯಂತ್ರಿಸುತ್ತದೆ? ಮೆಡುಲ್ಲಾ ಅಬ್ಲಾಂಗೇಟಾ, ಮೆಡುಲ್ಲಾ ಅಬ್ಲಾಂಗೇಟಾ, ಮೆಡುಲ್ಲಾ ಅಬ್ಲಾಂಗೇಟಾ. ಇದು ಯಾವ ಭಾಗದಲ್ಲಿ ಶೇಖರಣೆ ಆಗ್ತದೆ? ಇದೆಲ್ಲ ಎಲ್ಲಿ ಹೋಗಿ ಡಂಪ್ ಆಗ್ತದೆ ಅಂತ ಕೇಳಿದ್ರೆ ಸೆರಿಬ್ರಮ್ದಲ್ಲಿ ಡಂಪ್ ಆಗ್ತದೆ. ಓಕೆ, ಅತಿ ದೊಡ್ಡದಾದ ಭಾಗ ಯಾವುದು ಮೆದುಳಿನಲ್ಲಿ ಅಂತ ಕೇಳಿದ್ರೆ ಇದೇ ಸೆರಿಬ್ರಹ್ಮ. ಓಕೆ, ನೀವೇನು ಬ್ರಹ್ಮ, BRAHMA. ಓಕೆ, ಬ್ರಹ್ಮ ಹೇಗಿದ್ದಾನೆ? ಬ್ರಹ್ಮಾಂಡ ದೊಡ್ಡದಿದೆ, ಬ್ರಹ್ಮನು ದೊಡ್ಡದಿದ್ದಾನೆ. ಸರಿಬ್ರಹ್ಮ ಕೂಡ ದೊಡ್ಡದೇ ಇರಬೇಕು. ಅದಾದ ನಂತರ ಸರಿಬಲಂ. ಓಕೆ, ಇದು ಹಿಂಭಾಗ. ಓಕೆ, ಹಿಂಭಾಗ ತಲೆ ಮೇಲೆ, ನಿಮ್ಮ ತಲೆ ಮೇಲೆ ಹೊಡೆದ್ರೆ ನಿಮಗೆ ಬಾಯಲ್ಲೇನೋ ನಿಮಗೆ ಸಂಸ್ಕೃತ ಬರೋದಿಲ್ಲ, ಸಿಟ್ಟು ಬರೋದಿಲ್ಲ. ಓಕೆ, ಬಟ್ ತಲೆಯ ಈಗೇನೋ ಒಂದು ತಲೆ ಇದೆ ಅಲ್ವಾ, ಇಲ್ಲಿ ಮುಂದೆ ಕಣ್ಣುಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಕಣ್ಣುಗಳಿದ್ದಾವೆ, ಇಲ್ಲಿ ಕಿವಿಗಳಿದ್ದಾವೆ, ಇದು ಹಿಂಭಾಗ ಇದೆ. ಓಕೆ, ಇಲ್ಲಿ ಹಿಂಭಾಗ ಯಾರಾದರೂ ಫಟ್ ಅದನ್ನು ಬಿಟ್ಟರೆ ಇದ್ರೆ ನಿಮಗೆ ಇದ್ರೆ ಹೊಳ್ಳಿ ಅವನಿಗೆ ಕಪಾಳಿ ಕೊಡಬೇಕು ಅನಿಸುತ್ತೆ. ಯಾಕೆ ಅಂದರೆ ಅದಕ್ಕೆ ಕವಚ ಹೊಂದಿಲ್ಲ. ಓಕೆ, ಯಾವುದು ಸೆರೆಬಲಮ್ ಇರುತ್ತೆ ಅಲ್ಲಿ, ಆ ಸೆರೆಬಲಮ್ಗೆ ಕವಚ ಹೊಂದಿರೋದಿಲ್ಲ ಮೇಲೆ. ಓಕೆ, ಕವಚ ಇರೋದೇ ಇರುವ ಕಾರಣ ಡೈರೆಕ್ಟ್ ಇದಕ್ಕೆ ಪೆಟ್ಟು ಬಡಿತದೆ. ಪೆಟ್ಟು ಬಡಿದ್ರೆ ನಮಗೆ ಸಿಟ್ಟು ಬರ್ತದೆ, ಹೊಡಿಬೇಕು ಅನ್ನಿಸ್ತದೆ ಅವರಿಗೆ ಹೊಳ್ಳಿ. ಓಕೆ, ಸೊ ಇದು ಯಾಕೆ ಅಂದರೆ ಇದೆ. ಹಾಗೆ ನೀವು ನೈಟಲ್ಲಿ ಜ್ಯೂಸ್ ಕುಡಿದಾಗ ತೇಲಾಡ್ತಾ ರೋಡ್ ತುಂಬ ತಿರುಗಾಡ್ತಿರ್ತೀರ. ಓಕೆ, ಹೀಗೆ ಹೋಗ್ತಿರ್ತೀರ ಗೋವಾ ಜ್ಯೂಸ್ ಹೊಡೆದ್ರೆ. ಓಕೆ, ಆ ಗೋವಾ ಜ್ಯೂಸ್ ಹೊಡೆದಾಗ ನಿಮ್ಮ ಯಾವ ಭಾಗ ನಿಯಂತ್ರಿತ ಆಗ್ತದೆ ಅಂದರೆ ಇದೇ ಸೆರೆಬೆಲಮ್ ಅನಿಯಂತ್ರಿತ ಆಗ್ತದೆ. ಓಕೆ, ಯಾವಾಗಲೂ ಕಂಟ್ರೋಲಲ್ಲೇ ಇರುತ್ತೆ ಇದು ಸೆರೆಬೆಲಮ್. ಬಟ್ ನೀವು ಜ್ಯೂಸ್ ಹೊಡೆದಾಗ ಏನು ಮಾಡುತ್ತೆ ಅಂದರೆ ತಿರ್ಗಾಡಿಸ್ತದೆ ನಿಮಗೆ, ಹಿಂಗೆ ತಿರ್ಗಾಡ್ಕೊತ ಹೋಗು, ರೋಡ್ ತುಂಬ ಹೋಗು ಅಂತ. ಓಕೆ, ಸೊ ಯಾವ ಭಾಗ ಅಂದರೆ ಸೆರೆಬೆಲಮ್. ಕಾಮಿಡಿ ಮಾಡ್ತಾ ಇಲ್ಲ, ಸೀರಿಯಸ್ಸಾಗಿ ಕಾಮಿಡಿ ಮಾಡ್ತಾನೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ ಅಂತ. ಓಕೆ, ಸೀರಿಯಸ್ಸಾಗಿ ನೀವು ದಾರು ಕುಡಿದಾಗ ಮೀನ್ಸ್ ನೀವು ವೈನ್ ಕುಡಿದಾಗ ನಿಮ್ದು ಯಾವ ಭಾಗ ನಿಯಂತ್ರಿತ ಆಗ್ತದೆ? ಸೆರೆಬೆಲಮ್. ಹೀಗಾದರೆ ನಿಮ್ಗೆ ತಲೆಯಲ್ಲಿ ಸತ್ರು ಹೋಗಲ್ಲ. ಓಕೆ, ಹಾಗೆ ಹೋಗೋರಾಗಿದ್ದರೆ ನೀವು ಅಲ್ಟ್ರಾ ಆಗಿರ್ತೀರ. ಓಕೆ, ಬಟ್ ನಾರ್ಮಲಾಗಿ ನೀವು ಈಸಿಯಾಗಿ ತಿಳಿಬೇಕು ಅಂದರೆ ಒಂದೇ ಲೆವೆಲಲ್ಲಿ ಅಂದರೆ ಈ ಥರ ಹೇಳಿದ್ರೆ ಓಕೆ ಅಂತ ನನ್ನ ಅನಿಸಿಕೆ. ನೀವು ಬೇಕಾಗಿಲ್ಲ ಅಂದರೆ ಡಬಲ್ ಟೈಪ್ ಮಾಡಿ ಮುಂದೆ ಹೋಗ್ಬೋದು. ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಅದು ಆದ ನಂತರ ದೇಹದ ಉಷ್ಣಾಂಶವನ್ನು ಯಾವುದು ನಿಯಂತ್ರಣ ಮಾಡ್ತದೆ? ಇವಾಗ ನನ್ನ ದೇಹದ ಉಷ್ಣಾಂಶ ಎಷ್ಟು ಇರಬೇಕು ರೀ? 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಓಕೆ, 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಈ 37 ಡಿಗ್ರಿ ಸೆಲ್ಸಿಯಸ್ನ ಮೇಂಟೈನ್ ಮಾಡೋದು ಯಾರು? ಹೆಚ್ಚಿಗೆ ಆಗ್ಬೋದಲ್ವಾ? 37 45 ಅಂದರೆ ಶಿವ ಅಂತ ಹೋಗ್ಬೋದು ನಾವು ಮೇಲೆ. ಓಕೆ, ಯಾಕೋ ಇವತ್ತು ಶಿವರಾತ್ರಿ ಇದೆ, ಶಿವನ ಬರ್ತಾ ಇದೆ ಅದು. ಸೊ ಮೇಲೆ ಹೋಗ್ಬೋದು. ಬಟ್ ಇದನ್ನು 37 ಮೇಂಟೈನ್ ಮಾಡೋರು ಯಾರು? ಹೈಪೋಥಲಾಮಸ್. ನೀವು ಹೇಳ್ಬೋದು ಸರ್ ಅದು 98.6 ಫ್ಯಾರನ್ಹೀಟ್ ಅಂತ. ಸರ್ ನೀವು ಹೇಳ್ತಾ ಇರೋದು ಫ್ಯಾರನ್ಹೀಟು, ನಾನು ಹೇಳ್ತಾ ಇರೋದು ಡಿಗ್ರಿ ಸೆಲ್ಸಿಯಸಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಇದಕ್ಕೆ ಮೇಲೆ ಒಂದು ಕಥೆನೂ ಕೂಡ ಇದೆ, ಒಂದು ಅಮೆರಿಕದಲ್ಲಿ ಒಂದು ಹುಡುಗಿ ಕೇಳೋ ಕತೆ ಕೂಡ ಹೇಳಿದೆ. ಓಕೆ, ಅದನ್ನು ಕೂಡ ನಿಮ್ಗೆ ಬೇಕಾದ್ರೆ ಹೇಳಿರ್ತೀನಿ ನೆಕ್ಸ್ಟು, ಬಟ್ ಇವಾಗ ಬೇಡ, ಯಾಕಂದರೆ ಟೈಮ್ ಇಲ್ಲ ಅದಕ್ಕೆ. ಅದಾದ ನಂತರ ನಿಮಗೆ ಸೆರೆಬ್ರಮ್ ಆಯಿತು, ಸೆರೆಬಲಮ್. ಇನ್ನೊಂದು ಇದ್ರ ಮೇಲೆ ಏನು ಕೇಳ್ತಾನೆ ಗೊತ್ತಾ? ಇವಾಗ ಜ್ಯೂಸ್ ಕುಡಿದ್ರೆ ನೀವು ರೋಡ್ ತುಂಬ ಹಿಂಗೆ ಅಲ್ಲಾಡ್ತಾ ಹೋಗೋದು, ಇದೊಂದು ಸೆರೆಬಲಮ್ ಆಯಿತು. ಅದಾದ ನಂತರ ನೀವು ಡ್ಯಾನ್ಸ್ ಮಾಡೋದಾಗಲಿ, ನಿಮ್ಮ ಹಾವಭಾವ ಆಗಲಿ ಎಲ್ಲವೂ ಕೂಡ ನಿಯಂತ್ರಣ ಮಾಡೋದು ಅಂದರೆ ಯಾವುದು ಅಂದರೆ ಇದೇ ಸೆರೆಬಲಮ್ ನಿಯಂತ್ರಣ ಮಾಡ್ತದೆ, ಸರಿನಾ? ಅದಾದ ನಂತರ ಈ ಸೆರೆಬ್ರಮ್ ನಂತರ ಅತಿ ದೊಡ್ಡ ಭಾಗ ಯಾವುದಂದರೆ ಇದೇ ಸೆರೆಬಲಮ್. ನಿಮಗೆ ಸೆರೆಬ್ರಮ್ ನಂತರ ಅತಿ ದೊಡ್ಡ ಭಾಗ ಯಾವುದಂದರೆ ಇದೇ ಸೆರೆಬಲಮ್ ಇರ್ತದೆ. ಓಕೆ, ನಿಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡೋದು ಯಾವುದು? ಮೆಡುಲ್ಲಾ ಅಬ್ಲಾಂಗೇಟಾ. ಓಕೆ, ಯಾವುದು? ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭೂಮಿಯ ಕೋರ್ನ ಮುಖ್ಯ ಘಟಕವೇನು ಅಂತ ಕೇಳಿದ್ದಾನೆ. ಅಂದರೆ ಭೂಮಿ ಇದೆ ಅಲ್ವಾ, ಇಷ್ಟು ಭೂಮಿ ಇದೆ ರೀ. ಈ ಭೂಮಿನ ಹೀಗೆ ಒಂದು ಕೊರಿತೀನಿ ನಾನು, ಇಷ್ಟೇ ತೊಗೊಳ್ಳಿ. ಓಕೆ, ಇಷ್ಟು ತೊಗೊಳ್ಳಿ, ಇದೆ ಅಲ್ವಾ, ಇಲ್ಲಿ 2 ಕಂಟೆಂಟ್ ಬರ್ತವೆ. ಇದರ ಮುಖ್ಯ ಘಟಕ ಯಾವುದು ಅಂತ ಕೇಳ್ತಾನೆ ನಿಮಗೆ. ನಿಫೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, NIFE. ನಿಫೆ ಅಂದರೆ ಅಂದರೆ ನಿಕಲ್, FE ಅಂದರೆ ಇವಾಗಲೇ ಹೇಳ್ದಲ್ವಾ, ಏನಂತ ಹೇಳಿದೆ ನಾನು ನಿಮಗೆ? FE ಅಂದರೆ ಐರನ್ ಅಂತ ಹೇಳಿದೆ ಅಲ್ವಾ, ಕಬ್ಬಿಣ ಅಂತ ಹೇಳಿದೆ ಅಲ್ವಾ, ಆವಾಗಲೇ ಹಿಂದಿಂದು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಇಲ್ಲಿ ಹೇಳಿದೆ ಅಲ್ವಾ, ಇಲ್ಲಿದೆ ನೋಡಿ FE, ಮರಿಬೇಡ್ರಿ, ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, FE. ಸೊ FE ಏನಿದೆ ಅಲ್ವಾ, ಅದು ಅತಿ ಹೆಚ್ಚು ಅಂದರೆ ಕಬ್ಬಿಣ ಅತಿ ಹೆಚ್ಚು ಇರ್ತದೆ ಯಾವುದು? ಭೂಮಿಯ ಕೋರ್ನಲ್ಲಿ. ಸೊ ಭೂಮಿಯ ಕೋರ್ನ ಅತಿ ಮುಖ್ಯ ಘಟಕ ಯಾವುದು ಅಂದರೆ ಐರನ್ನು. ಐರನ್ ಕೊಟ್ಟಿರಲಿಲ್ಲ ಅಂದರೆ ಏನು ಹಾಕಬೇಕು? ಕಣ್ಣು ಮುಚ್ಕೊಂಡು ನಿಕ್ಕಲ್ ಹಾಕಬೇಕು ಅಷ್ಟೇ. ಓಕೆ, ನಿಕ್ಕಲ್ ಹಾಕಿಬಿಡಬೇಕು. ಅದಾನಂತರ ಭೂಮಿಯ ಕ್ರಸ್ಟ್ನಲ್ಲಿ ಅತಿ ಹೆಚ್ಚು ಯಾವ ಧಾತು ಇದೆ ಅಂತ ಕೇಳಿದ್ರೆ ಆಮ್ಲಜನಕ. ಅದಾನಂತರ ಭೂಮಿಯಲ್ಲಿ ಕಂಡು ಬರ್ತಕ್ಕಂಥ 2ನೇ ಅತಿ ಹೆಚ್ಚು ಧಾತು ಯಾವುದಂದರೆ ನಿಮಗೆ ಸಿಲಿಕಾನ್ ಬರುತ್ತೆ. ಓಕೆ, ಸಿಲಿಕಾನ್ ಕಂಡು ಬರುತ್ತೆ. ಓಕೆ, ಯಾವುದು? ಭೂಮಿಯ ಕ್ರಸ್ಟ್ನಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಏನು ಕೇಳಿದ್ದಾನೆ? ಭೂಮಿಯ ಕೋರ್ನ ಮುಖ್ಯ ಘಟಕವೇನು ಅಂತ ಕೇಳಿದ್ದಾನೆ. ನಾನು ಹೇಳೋದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಭೂಮಿಯ ಕೋರ್ನ ಮುಖ್ಯ ಘಟಕ ಯಾವುದು ಅಂದರೆ ಇವೆರಡು. ಯಾವುದು? ನಿಫೆ
ನಿಕ್ಕಲು ಮತ್ತು ಫೆರಸ್. ಓಕೆ, ಇದು ನಿಕ್ಕಲ್ ಮತ್ತು ಐರನ್ ಅನ್ನೋದು. ಓಕೆ, ಇವೆರಡು ನಿಮಗೆ ಭೂಮಿಯ ಕೋರ್ನ ಮುಖ್ಯ ಘಟಕ. ಬಟ್ ನಿಮಗೇನಾದರೂ ಭೂಮಿಯ ಕ್ರಸ್ಟ್ನಲ್ಲಿರುವ ಅತಿ ಹೆಚ್ಚು ಕಂಡುಬರುವ ಧಾತು ಅಂತ ಕೇಳಿದ್ರೆ ನಿಮಗೆ ಆಮ್ಲಜನಕ ಕಂಡು ಬರುತ್ತೆ. ಸೆಕೆಂಡ್ ಹೈಯೆಸ್ಟ್ ಕಂಡು ಬರೋದು ನಿಮಗೆ ಸಿಲಿಕಾನ್ ಕಂಡು ಬರುತ್ತೆ. ಓಕೆ, ಸೊ ನೋಡ್ಕೋಬೋದು ಇಲ್ಲಿ ನೀವು ಆನ್ಸರ್ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ವಿದ್ಯುತ್ ತಂತಿಯ ದೀಪಗಳಲ್ಲಿ ಬಳಸುವ ಅನಿಲವೇನು? ಇವಾಗೇನು ದೀಪಗಳಿದಾವಲ್ವ, ಬಲ್ಪ್ ಇದಾವಲ್ವ, ಆ ಬಲ್ಪ್ಗಳಲ್ಲಿ ಯಾವ ಅನಿಲಗಳನ್ನು ಬಳಸ್ತೀರಾ? ಆರ್ಗಾನು, ಆಮ್ಲಜನಕ, ಹೈಡ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಓಕೆ, ಏನಿಲ್ಲ, ಎರಡು ಬಳಸ್ತೀವಿ. ಒಂದು ಆರ್ಗನ್ನ ಬಳಸ್ತೀವಿ, ಯಾವುದನ್ನು ಇವಾಗ ಮನೆಯಲ್ಲಿ ಒಂದು ಬಲ್ಪ್ ಇರುತ್ತೆ ಅಲ್ರಿ. ಓಕೆ, ಈ ರೀತಿ ಒಂದು ಬಲ್ಪ್ ಇರುತ್ತೆ, ಗುಂಡು ಬಲ್ಪ್. ಇವಾಗೇನೋ ಈ ರೀತಿ ಉದ್ದುದ್ದ ಹೀಗೆ ಏನೋ ಬಲ್ಪ್ ಬಂದಿದ್ದಾವೆ ಇವಾಗೆಲ್ಲ, LED ಬಲ್ಪ್ಗಳು. ಬಟ್ ಈ ಬಲ್ಪ್ ಆದರೂ ತೊಗೊಳ್ಳಿ, ಈ ಬಲ್ಪ್ ಆದರೂ ತೊಗೊಳ್ಳಿ. ಓಕೆ, ಒಟ್ನಲ್ಲಿ ಬಲ್ಪ್ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ ಬಲ್ಪಲ್ಲಿ ಯಾವ ಅನಿಲ, ಯಾವ ಗ್ಯಾಸ್ ಕಂಡು ಬರುತ್ತೆ ಅಂದರೆ ಆರ್ಗನ್ ಕಂಡು ಬರುತ್ತೆ. ಆರ್ಗನ್ ಮಾತ್ರ ಕಂಡು ಬರುತ್ತಾ? ಆರ್ಗನ್ ಕೊಡಲ್ಲ ಗುರು, ನನ್ನ ಮನಸ್ಸು, ನಾನು ಕೊಡಲ್ಲ. ಓಕೆ, ಎಕ್ಸಾಮಿನರ್ ನಾನಿದ್ದೀನಿ, ನಾನು ತೆಗೆಯಲ್ಲ. ನಾನು ನೈಟ್ರೋಜನ್ ಕೊಡ್ತೀನಿ. ರೈಟ್ ಆಗುತ್ತಾ? ನೈಟ್ರೋಜನ್ ಹಾಕ್ಬೋದಾ? ನೈಟ್ರೋಜನ್ ಹಾಕ್ಬೋದು. ಆರ್ಗನು ಮತ್ತು ನೈಟ್ರೋಜನ್ ಎರಡೂ ಕೂಡ ಕಂಡುಬರ್ತವೆ. ಯಾವುದು? ವಿದ್ಯುತ್ ದ್ವೀಪಗಳಲ್ಲಿ ಕಂಡುಬರುವ ಎರಡು ಅನಿಲ ಯಾವುದು ಅಂದರೆ ಆರ್ಗನ್ ಮತ್ತು ನೈಟ್ರೋಜನ್. ಆರ್ಗನ್ ಮತ್ತು ನೈಟ್ರೋಜನ್ ಎರಡೂ ಕೊಟ್ಟರು ಅಂದರೆ ನೀವು ಏನಂತ ಹಾಕ್ಬೋದು? ಆರ್ಗನ್ ಅಂತ ಹಾಕಿ. ಬಟ್ ಅತಿ ಹೆಚ್ಚು ಯಾವ ಅನಿಲ ಕಂಡುಬರ್ತದೆ ಅಂದರೆ ನೈಟ್ರೋಜನ್ನೇ ಕಂಡುಬರ್ತದೆ. ನೈಟ್ರೋಜನ್ ಹಾಕಬೇಕಾಗುತ್ತೆ. ಸರಿನಾ? ಎರಡು ಕೊಟ್ಟಿರಲ್ಲ, ಬಟ್ ಕೊಟ್ಟರೆ ನೈಟ್ರೋಜನ್ ಹಾಕಿ ಅತಿ ಹೆಚ್ಚು ಕಂಡು ಬಂದರೆ. ಇಫ್ ಏನಾದರೂ ಜಸ್ಟ್ ಅಷ್ಟೇ ಕೇಳ್ದ ವಿದ್ಯುತ್ ದ್ವೀಪಗಳಲ್ಲಿ ಕಂಡುಬರುವ ಅನಿಲ ಯಾವುದು ಅಂತ ಕೇಳಿದ್ರೆ ಆರ್ಗನ್ ಅಂತ ಹಾಕಿ ಬಂದುಬಿಡ್ಬೇಕಷ್ಟೇ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ರಕ್ತ ಗುಂಪನ್ನು ವಿಶ್ವದಾತ ಎಂದು ಕರೆಯುತ್ತಾರೆ? ಅಂದರೆ ಎಲ್ಲರಿಗೂ ಕೂಡ ರಕ್ತದಾನ ಮಾಡ್ತಾರಂತೆ. ಟೋಟಲ್ಲು 4 ಗುಂಪುಗಳಿದ್ದಾವೆ. A, B ಮತ್ತು AB ಆ್ಯಂಡ್ O ಅನ್ನೋ 4 ಬ್ಲಡ್ ಗ್ರೂಪ್ಗಳಿದ್ದಾವೆ. ಓಕೆ, ಸೊ ಇವು ಮೇನ್ ಗ್ರೂಪ್ಗಳು 4 ಇದ್ದಾವೆ. ರಕ್ತ ಗುಂಪುಗಳು ಎಷ್ಟಿದಾವೆ ಅಂದರೆ 4 ಅಂತ ಹೇಳಬೇಕು. ಓಕೆ, ಈ 4ಅನ್ನು ಡಿವೈಡ್ ಮಾಡಿದವರು ಯಾರು? ಅವನು ಪುರುಷಾತ್ಮ ಅಂತ ಕೇಳಿದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಅಂತ ಬರ್ತಾನೆ. ಓಕೆ, ಯಾರು? ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ ಬರ್ತಾನೆ. ಓಕೆ, ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ ಬರ್ತಾನೆ. ಓಕೆ, ಸೊ ಇವನೇನು ಮಾಡಿದ್ದಾನೆ? ಈ 4 ಗುಂಪುಗಳನ್ನಾಗಿ ಬೇರೆ ಬೇರೆ ಮಾಡಿದ್ದಾನೆ. ಓಕೆ, ಬೇರೆ ಮಾಡಿದ್ದಾನೆ. ಸೊ ಈ 4ರಲ್ಲಿ ಮತ್ತೆ ಸಬ್ ಬರ್ತವೆ. ಓಕೆ, ಯಾವುದಂದರೆ A ನೆಗೆಟಿವ್ ಅಂತ ಬರುತ್ತೆ, B ನೆಗೆಟಿವ್ ಅಂತ ಬರುತ್ತೆ, ಮತ್ತು AB ನೆಗೆಟಿವ್ ಅಂತ ಬರುತ್ತೆ. ಅದಾದ ನಂತರ O ನೆಗೆಟಿವ್ ಅಂತ ಕೂಡ ಬರುತ್ತೆ. ಓಕೆ, O ನೆಗೆಟಿವ್ ಅಂತ ಕೂಡ ಬರುತ್ತೆ. ಇಲ್ಲಿ O ನೆಗೆಟಿವ್. ಓಕೆ, O ನೆಗೆಟಿವ್, ಇಲ್ಲಿ ನೆಗೆಟಿವ್ ಹಾಕೋಬೇಕು. ಓಕೆ, ಸೊ ಇಲ್ಲಿ ನೆಗೆಟಿವ್ ಬರುತ್ತೆ. 4 ನೆಗೆಟಿವ್ ಇದ್ದಾವೆ, 4 ಪಾಸಿಟಿವ್ ಇದ್ದಾವೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಏನಂದರೆ ವಿಶ್ವದಾತ ಅಂದರೆ ಎಲ್ಲರಿಗೂ. ಇವಾಗ ನನಗೇನಾದರೂ ಆಕ್ಸಿಡೆಂಟ್ ಆಯ್ತಪ್ಪ, ನನ್ನ ಬ್ಲಡ್ ಯಾವುದಿದೆ? ನಂದು B ಪಾಸಿಟಿವ್ ಇದೆ. ಓಕೆ, ನನ್ನ ಬ್ಲಡ್ ಗ್ರೂಪ್ ಯಾವುದಿದೆ ಅಂದರೆ B ಪಾಸಿಟಿವ್ ಇದೆ. ಓಕೆ, ನೆನ್ಪಿಟ್ಕೊಳ್ಳಿ, ನನ್ನ ಬ್ಲಡ್ ಗ್ರೂಪ್ B ಪಾಸಿಟಿವ್ ಇದೆ. ನಿಮ್ಮದು ಕೂಡ ಇರ್ಬೋದು. ಮ್ಯಾಕ್ಸಿಮಮ್ ಇಂಡಿಯನ್ಸು B ಪಾಸಿಟಿವ್ ಇರುತ್ತೆ, ಒಂದು 50% ಏನೋ. ಓಕೆ, ಇಲ್ಲಾಂದರೆ ಒಂದು 40% ಆದರೂ ಇರುತ್ತೆ. ಅದಾದ ನಂತರ ಇವಾಗ ನನಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಮೈಯಲ್ಲಿರೋ ಬ್ಲಡ್ ಎಲ್ಲ ಹೋಯ್ತು. ಓಕೆ, ಯಾರ್ದು ಎಕ್ಸಾಂಪಲ್ ಯಾಕೆ, ನಂದು ಎಕ್ಸಾಂಪಲ್ ಬೇಕಲ್ವಾ? ಓಕೆ, ಬ್ಲಡ್ ಎಲ್ಲ ಹೋಯ್ತು. ಇವಾಗ ನಾನು ಯಾರಿಂದ ತೊಗೋಬೋದು ಬ್ಲಡ್ನ ಹೇಳ್ಬೋದಾ? ನಾನು B ಇಂದ. ಇನ್ನೊಬ್ಬ ಯಾರಾದರೂ B ಬ್ಲಡ್ ಗ್ರೂಪ್ ಇರುತ್ತೆ ಅಲ್ವಾ, ಅವನು ಸದೃಢವಾಗಿದ್ದು, ಅವನಿಗೆ ಯಾವುದೂ ರೋಗ ಇರಲಿಲ್ಲ, ಅವನು B ಬ್ಲಡ್ ಗ್ರೂಪ್ ಇತ್ತಂದರೆ ಅವನಿಂದ ನಾನು ರಕ್ತ ತೊಗೋಬೋದು. ಅದು ಆದ ನಂತರ ಮತ್ತೊಬ್ಬರು ಯಾರಿಂದ ತೊಗೋಬೋದು ಅಂದರೆ O ನೆಗೆಟಿವಿಂದ ತೊಗೋಬಹುದು. ಓಕೆ, O ನೆಗೆಟಿವಿಂದ ತೊಗೋಬೋದು. ಈ O ನೆಗೆಟಿವ್ ನನಗೆ ಒಬ್ಬನಿಗೆ ಅಲ್ಲ, AB ನೆಗೆಟಿವ್ ಇವನಿಗೆ ಆಕ್ಸಿಡೆಂಟ್ ಆದರೂ ಇವನೇ ಕೊಡ್ತಾನೆ. ಈ ಪಾಸಿಟಿವ್ ಅವನಿಗೆ ಇವನೇ ಆಕ್ಸಿಡೆಂಟ್ ಆದರೂ ಇವನೇ ಕೊಡ್ತಾನೆ. ಎದವರಿಗೂ ಇವನೇ ಕೊಡ್ತಾನೆ. ಈ A ನೆಗೆಟಿವ್ ಅವನಿಗೂ ಇವನೇ ಕೊಡ್ತಾನೆ. B ನೆಗೆಟಿವ್ ಅವರಿಗೂ ಕೊಡ್ತಾನೆ. AB ನೆಗೆಟಿವ್ ಅವರಿಗೂ ಕೊಡ್ತಾನೆ. ಅಂದರೆ O ನೆಗೆಟಿವ್ ಏನಿದೆ ಅಲ್ವಾ, O ನೆಗೆಟಿವ್ ಏನಿದೆ ಅಲ್ವಾ, O ನೆಗೆಟಿವ್ ಇವರೊಂಥರ ಗ್ರೇಟ್ ರಾಜ ಇದ್ದಂಗೆ. ಓಕೆ, ಎಲ್ಲರಿಗೂ ಬಂದವರಿಗಿದ್ರೆ ಹಂಚಿ ಕೊಟ್ಬಿಡ್ತಾರೆ. ಕಾರಣ ಇದ್ದಂಗೆ ಇವರು. ಯಾರು? O ನೆಗೆಟಿವ್. ಓಕೆ, ಯಾರು? O ನೆಗೆಟಿವ್ ಕಾರಣ ಇದ್ದಂಗೆ. ಎಲ್ಲರಿಗೂ ನಿನಗೆ ಬೇಕಾ ಬಾ ಕೊಡ್ತೀನಿ, ನಿನಗೆ ಬೇಕಾ ಬಾ ಕೊಡ್ತೀನಿ ಅಂತ ಕೊಡ್ತಾರೆ ಇವರು, ವಿಶ್ವದಾತ. ಹಾಗೆ ಇನ್ನೊಬ್ರು ಇದ್ದಾರೆ, ಬೇಕಾರ ಕಂಜೂಸ್, ಯಾಕೋ ಶಕುನಿ ಇದ್ದಂಗೆ. ಓಕೆ, ಎಲ್ಲರಿಂದ ತೊಗೋತಿರ್ತಾರೆ ಅವರು. ಯಾರು ಅಂದರೆ AB ಪಾಸಿಟಿವ್. ಯಾರು? AB ಪಾಸಿಟಿವ್. AB ಡಿವಿಲಿಯರ್ಸ್ ಅಲ್ಲ, ಮತ್ತು AB ಪಾಸಿಟಿವ್. ಓಕೆ, AB ಪಾಸಿಟಿವ್ ಇವರೊಂಥರ ಸ್ವಾರ್ಥಿ ಇವರು. ಓಕೆ, ಎಲ್ಲರಿಂದ ತೊಗೋತಾರೆ. A ಇಂದ ತೊಗೋತಾರೆ, B ಇಂದ ತೊಗೋತಾರೆ, ಅದಾದ ನಂತರ AB ಇಂದ ತೊಗೋತಾರೆ, ಮತ್ತು O ಇಂದ ತೊಗೋತಾರೆ, O ನೆಗೆಟಿವಿಂದ ತೊಗೋತಾರೆ, A ನೆಗೆಟಿವಿಂದ ತೊಗೋತಾರೆ, B ನೆಗೆಟಿವಿಂದ ತೊಗೋತಾರೆ, AB ನೆಗೆಟಿವಿಂದ, ಎಲ್ಲದರಿಂದನೂ ಕೂಡ ತೊಗೋತಾರೆ. ಯಾಕೆ? ಅದು ಆ್ಯಂಟಿಜನ್ ಆ್ಯಂಟಿಬಾಡಿ ಅಂತ ಎಲ್ಲ ಕಾನ್ಸೆಪ್ಟ್ ಬರುತ್ತೆ. ಅದನ್ನು ಬೇಕಾದ್ರೆ ಕಾನ್ಸೆಪ್ಟಲ್ಲಿ ಹೇಳುವಾಗ ನಿಮ್ಗೆ ಹೇಳಿರ್ತೀನಿ. ಓಕೆ, ಸೊ ಆ ರೀತಿ ಕಾನ್ಸೆಪ್ಟ್ ನಾನು ಮಾಡಬೇಕು ಅಂದರೆ ನಾನು ಜಾಸ್ತಿ ಟ್ರೈ ಮಾಡಿದ್ದೀನಿ. ಆ ರೀತಿ ನೀವು ವೀಡಿಯೋನೇ ನೋಡೋದಿಲ್ಲ ಯಾರು ಕೂಡ. ಓಕೆ, ಬಟ್ ಅದನ್ನು ನಾನು ನೋಡ್ಬೇಕು ರೀ. ಓಕೆ, ಯಾಕಂದರೆ ಯೂಸ್ ಆಗುತ್ತೆ. ಕಾನ್ಸೆಪ್ಟ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ 50 ಕ್ವಶನ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಷ್ಟೇ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನು ಆ ರೀತಿ ಇದ್ದರೆ ನೋಡಿಕೊಂಡ್ರೆ ನಿಮಗೆ ಸ್ವಲ್ಪ ಡೀಪಾಗಿ ಪ್ರಶ್ನೆ ಏನಾದರೂ ಕೇಳಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ನನ್ನ ಮಾತು. ಓಕೆ, ಏನು ನಿಮಗೆ ಹರ್ಟ್ ಮಾಡಬೇಕು ಅನ್ನೋದಲ್ಲ ಅಷ್ಟೇ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ವಿಶ್ವದಾತ ಮೀನ್ಸ್ ಏನೋ ವಿಶ್ವದಾನಿ, ಸಾರ್ವತ್ರಿಕ ದಾನಿ ಅಂತ ಯಾವ ಈ ಕೇಳಿದ್ರೆ ನಿಮಗೆ O ನೆಗೆಟಿವ್. ಸಾರ್ವತ್ರಿಕ ಸ್ವೀಕಾರಿ, ಎಲ್ಲರಿಂದ ಸ್ವೀಕಾರ ಮಾಡ್ಕೊಳ್ಳೋ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಿಮಗೆ AB ಪಾಸಿಟಿವ್. ಓಕೆ, ನೆನಪಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಾಕೃತವಾಗಿ ಕಂಡುಬರುವ ಅತ್ಯಂತ ಭಾರವಾದ ಮೂಲಧಾತು ಯಾವುದು ಅಂತ ಕೇಳಿದ್ದಾನೆ. ಓಕೆ, ಪ್ರಾಕೃತವಾಗಿ ಕಂಡುಬರುವ ಅತ್ಯಂತ ಭಾರವಾದ ಮೂಲಧಾತು ಯಾವುದು ಅಂತ ಕೇಳಿದ್ದಾನೆ. ಯುರೇನಿಯಂ, ಚಿನ್ನ, ಸೀಸೆ ಮತ್ತು ಪ್ಲಾಟಿನಮ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಯುರೇನಿಯಂ ಆಗುತ್ತೆ. ಓಕೆ, ಯುರೇನಿಯಂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಪ್ರಾಕೃತವಾಗಿ ಕಂಡುಬರುವ ಅತ್ಯಂತ ಭಾರವಾದ ಲೋಹ ಯಾವುದು ಅಂದರೆ ಯುರೇನಿಯಂ. ಓಕೆ, ಹಾಗೆ
ಅತ್ಯಂತ ಭಾರವಾದ ಮೂಲಧಾತು ಅಲ್ಲ, ಅತ್ಯಂತ ಭಾರವಾದ ನಿಮಗೆ ಲೋಹ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಕಾಮೆಂಟ್ ಮಾಡ್ಬೋದಾ? ಅತ್ಯಂತ ಹಗುರವಾದ ನಾನು ಹೇಳ ನಿಮಗೆ, ಅತ್ಯಂತ ಹಗುರವಾದ ಲೋಹ ಯಾವುದು ಅಂದರೆ ಲಿಥಿಯಂ ಅಂತ ಬರುತ್ತೆ. ಓಕೆ, ಯಾವುದು? ಲಿಥಿಯಂ ಅಂತ ಬರುತ್ತೆ. ಹಾಗೆ ಅತ್ಯಂತ ಹಗುರವಾದ ಧಾತು ಅಂತ ಕೇಳಿದ್ರೆ ನಿಮಗೆ ಹೈಡ್ರೋಜನ್ ಅಂತ ಬರುತ್ತೆ. ಓಕೆ, ಹೈಡ್ರೋಜನ್ ಅಂತ ಬರುತ್ತೆ. ಹಾಗೆ ಇಲ್ಲಿ ನೀವು ಹೇಳಿ ಅತ್ಯಂತ ಭಾರವಾದ ಲೋಹ ಯಾವುದು ಹೇಳ್ಬೋದಾ? ಕಾಮೆಂಟ್ ಮಾಡಿ ನೋಡೋಣ ಅದೊಂದು. ಅದಾದ ನಂತರ ಅತಿ ರೇರೆಸ್ಟ್ ಯಾವುದು ಅಂದರೆ ನಿಮಗೆ ಲೋಹ ಪ್ಲ್ಯಾಟಿನಮ್. ಓಕೆ, ಚಿನ್ನಕ್ಕೆ ಕಿಮ್ಮತ್ತು ಜಾಸ್ತಿ ಇದೆಯಾ? ಪ್ಲ್ಯಾಟಿನಮ್ಗೆ ಜಾಸ್ತಿ ಕಿಮ್ಮತ್ತಿದೆ ಅಂದರೆ ಪ್ಲ್ಯಾಟಿನಮ್ಗೆ ಜಾಸ್ತಿ ಕಿಮ್ಮತ್ತಿದೆ. ಪ್ಲ್ಯಾಟಿನಮ್ ರೋಡ್ ಮೇಲೆ ಬಿದ್ದಿದ್ರು ಕೂಡ ಯಾವನು ಮುಟ್ಟಲ್ಲ. ಬಂಗಾರ ಬಿದ್ದಿದ್ರೆ ತೊಗೊತಾನೆ. ಆ್ಯಕ್ಚುಲಿ ಆಗಿದ್ರೆ ಬಂಗಾರಕ್ಕಿಂತ ಬೆಲೆ ಜಾಸ್ತಿ ಯಾವುದು ಅಂದರೆ ಪ್ಲ್ಯಾಟಿನಮ್. ಹಾಗೆ ಕೆಲವೊಂದರ ಬೆಲೆ ಇದ್ರೇನೋ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕು ಅಂತ ಕೂಡ ರೀಸನ್ ಇಲ್ಲ. ಓಕೆ, ಗೊತ್ತಿರಲಿ ನಿಮಗೆ ಅಷ್ಟೇ. ಓಕೆ, ಸೊ ಈ ಸೀಸದು ಫಾರ್ಮುಲಾ ಏನು ಹೇಳಿದೆ ನಿಮಗೆ? ಚಿನ್ನ ಏನು ಹೇಳಿದೆ? FB. ಓಕೆ, ಹಾಗೆ ನೋಡ್ತಾ ಇರಬೇಕು. ಚಿನ್ನದು ಸೀಸದು FB, ಚಿನ್ನದು AO. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ನಿಮಗೆ ಯುರೇನಿಯಂ, ಯಾವ ಯುರೇನಿಯಂ ನಾವು ಪವರ್ ಪ್ಲ್ಯಾಂಟಲ್ಲಿ ಎಲ್ಲ ಬಳಸ್ತೀವಿ ಅಂದರೆ ಯುರೇನಿಯಂ 235 ಅಂತ ಬರುತ್ತೆ. ಓಕೆ, 235 ಅಂತ ಬರುತ್ತೆ. ಈ 235 ಯುರೇನಿಯಂ ಇದೆ ಅಲ್ವಾ, ಸಂಸ್ಕರಿಸಿದ ಯುರೇನಿಯಂ, ಇದನ್ನು ಬಳಸ್ತೀವಿ ನಾವು. ಇವಾಗ ಕೈಗಾ ಪ್ಲ್ಯಾಂಟ್ ಇದೆ ಅಲ್ವಾ, ಸೊ ಅಲ್ಲೆಲ್ಲ ಬಳಸೋದು, ತಾರಾಪುರ ಪ್ಲ್ಯಾಂಟಲ್ಲಿ ಅಲ್ಲೆಲ್ಲ ಬಳಸೋದು ಯಾವುದು ಅಂದರೆ ನಿಮಗೆ ಇದೇ ಯುರೇನಿಯಂ 235 ಬಳಸ್ತಾರೆ. ಓಕೆ, ಕೇಳ್ಬೋದು ಯುರೇನಿಯಂ 235, 230, 238, 250 ಈ ಥರ ಕೊಡ್ಬೋದು, ಕೇಳ್ಬೋದು. 235 ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ್ರವದಿಂದ ಅನಿಲಕ್ಕೆ ನೀರಿನ ಪರಿವರ್ತನೆಯ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಇವಾಗ ದ್ರವ ಇದೆ ರೀ. ಓಕೆ, ಇವಾಗ ಒಂದು ಹಾಲು ಕಾಸಕ್ಕೆ ಇಟ್ಟಿದ್ದೀರಾ. ಓಕೆ, ಈ ಹಾಲಿಂದ ಡೈರೆಕ್ಟಾಗಿ ಮೇಲಿದ್ರೆ ಅನಿಲ ಆಗಿ ಹೋಗ್ತದೆ. ಅದು ಯಾವುದದು? ಅವಶೋಷಣ, ಸಂಗನನ, ಸಬ್ಲಿಮೇಷನ್ ಮತ್ತು ನಿಕ್ಷೇಪಣ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅವಶೋಷಣ. ಓಕೆ, ಅವಶೋಷಣ ಅಂತಂದರೆ ನಿಮಗೆ ಏನಂತ ಹೇಳ್ಬೋದು? ಅನಿಲನ ಅಂತ ಕನ್ನಡದಲ್ಲಿ ಹೇಳೋಕ್ಕಾಗತ್ತಾ? ಇನ್ನೂ ಬೇರೆ ಪದ ಹೇಳೋದಾದರೆ ವೇಪರೈಜೇಷನ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ಓಕೆ, ವೇಪರೈಜೇಷನ್ ಅಂತ ಹೇಳ್ಬೋದು. ವೇಪರೈಜೇಷನ್ ಅಂತ ಹೇಳ್ಬೋದು ಅಂದರೆ ವೇಪರ್ ಆಗಿ ಹೋಗ್ತದೆ. ಓಕೆ, ಅನಿಲೀಕರಣ ಅಂತ. ಓಕೆ, ಅನಿಲೀಕರಣ ಸರಿಯಾಗಿ ಉತ್ತರ ಆಗುತ್ತೆ ನೋಡಿ. ಇದನ್ನು ಅವಶೋಷಣ ಅಂತ ಆದರೂ ಕೂಡ ರೈಟ್ ಆಗುತ್ತೆ ನಿಮಗೆ, ಅನಿಲೀಕರಣ ಅಂತ ಕೂಡ ಆದರೆ ರೈಟ್ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಏನಂದರೆ ವೇಪರೈಜೇಷನ್. ಓಕೆ, ವೇಪರೈಜೇಷನ್ ಆಗ್ತದೆ, ದ್ರವದಿಂದ ಅನಿಲ ಆಗೋದು. ಹಾಗೆ ನಿಮಗೆ ಏನಾದರೂ ಘನದಿಂದ, ಸಾಲಿಡಿಂದ ಡೈರೆಕ್ಟಾಗಿ ನಿಮಗೆ ಕಲ್ತಿರ್ತೀರ ನೀವು. ಸಾಲಿಡಿಂದ ಮೊದಲು ಲಿಕ್ವಿಡಿಗೆ ಬರುತ್ತೆ, ಲಿಕ್ವಿಡಿಂದ ನಿಮಗೆ ಗ್ಯಾಸಸ್ ಆಗುತ್ತೆ ಅಂತ ನೀವು ಕಲ್ತಿರ್ತೀರ. ಓಕೆ, ಬಟ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಾಲಿಡಿಂದ ಡೈರೆಕ್ಟ್ ಗ್ಯಾಸ್ ಆಗಿದ್ರೆ ಸಾಲಿಡಿಂದ ಲಿಕ್ವಿಡ್ ಆಗಬೇಕು, ಲಿಕ್ವಿಡಿಂದ ಗ್ಯಾಸ್ ಆಗಬೇಕು. ಓಕೆ, ಹೀಗಾಗಬೇಕು. ಬಟ್ ಈಗಾಗದೆ ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಯಾವುದು? ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಯಾವುದು? ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸಸ್ ಆಗೋದಕ್ಕೆ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ನೆನಪಿರಲಿ ಇದು ನಿಮಗೆ, ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ಅಂತ ಕರಿತೀವಿ ಯಾಕಂದರೆ ಕೇಳಿದ್ದಾನೆ. ಈ ಸಬ್ಲಿಮೇಷನ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೋದಾ ನಾವು? ಓಕೆ, ಹೇಳ್ಬೋದಲ್ಲ. ಯಾವುದು? ನೀವು ದೇವ್ರ ಮುಂದೆ ಹಚ್ತಿರಲ್ರಿ, ಯಾವುದು, ಏನಂತ ಕರೀತಾರೆ ಅದಕ್ಕೆ? ಕರ್ಪೂರ. ಓಕೆ, ಕರ್ಪೂರ ಇದೆ ಅಲ್ವಾ? ಸೊ ಇಷ್ಟು ಕರ್ಪೂರ ಇರುತ್ತೆ, ಅದಕ್ಕೆ ಬೆಂಕಿ ಹಚ್ತೀರ ಇಲ್ಲಿ ಮೇಲೆ. ಓಕೆ, ಹಚ್ತೀರ, ಅದು ಹಾಗೆ ಶಿವ ಶಿವ ಅಂತ ಮೇಲೆ ಇದ್ರೇನು ಅದರ ಗಾಳಿ ರೂಪದಲ್ಲಿ ಹೋಗಿಬಿಡುತ್ತೆ. ಏನಾದರೂ ಲಿಕ್ವಿಡಾಗಿ ಉಳಿತದ ಕೆಳಗಡೆ? ಮೇಣದ ಬತ್ತಿ ಥರ ಉಳಿಯಲ್ಲ ಅಲ್ವಾ? ಸೊ ಹಾಗೆ ಹೋಗ್ತದೆ. ಹಾಗೆ ಡಾಂಬರ್ ಗುಳಿಗೆ ಅಂತ ಬೆಟ್ಟದಲ್ಲೆಲ್ಲ ಇಟ್ಟಿರ್ತಾರೆ ಗೊತ್ತಾ, ಇಷ್ಟು ಚಿಕ್ಕದಾಗಿರೋ ಒಂದು ವೈಟ್ ಬಾಲ್ ಥರ ಇರುತ್ತೆ. ಓಕೆ, ಸೊ ಆ ಡಾಂಬರ್ ಗುಳಿಗೆ ಅಂತ ಕರಿತೀವಲ್ವ ನಮ್ಮ ಕಡೆ. ಸೊ ಆ ಡಾಂಬರ್ ಗುಳಿಗೆ ಕೂಡ ಸಾಲಿಡಲ್ಲಿ ಇರುತ್ತೆ. ನೀವು ಏನೋ ಕಬೋರ್ಡಲ್ಲಿ ಎಲ್ಲಾದರೂ ಇಟ್ಟಿರ್ತೀರ, ಅದೇನಾದರೂ ಲಿಕ್ವಿಡ್ ಆಗಿ ಎಲ್ಲ ಇದ್ರೇನೋ ನಿಮ್ಮ ಬಟ್ಟೆ ಮೇಲೆಲ್ಲ ಹಾಳಾಗುತ್ತಾ? ಹಾಳಾದರೆ ನೀವು ಬಟ್ಟೆ ಹಾಳಾಗುತ್ತೆ, ನೀವ್ಯಾಕೆ ಇಡಕ್ಕೆ ಹೋಗ್ತಿದ್ರಾ? ಡೈರೆಕ್ಟಾಗಿ ಅದು ಗ್ಯಾಸಸ್ ಆಗಿ ಹೋಗ್ತದೆ ಅಂತ ಹೇಳ್ತೀರಲ್ವ? ಸೊ ಅದು ಕೂಡ ನಿಮಗೆ ಸಬ್ಲಿಮೇಷನ್ಗೆ ಉದಾಹರಣೆ. ಅಂದರೆ ಡೈರೆಕ್ಟು ಸಾಲಿಡಿಂದ ನಿಮಗೆ ಗ್ಯಾಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಿಮೋಗ್ಲೋಬಿನ್ನ ಕಾರ್ಯವೇನು? ನಾನು ಹಿಮೋಗ್ಲೋಬಿನ್ನ ಚಿಹ್ನೆ ಯಾವುದು? HB. ಓಕೆ, ಹಿಮೋಗ್ಲೋಬಿನ್. ಓಕೆ, HB ಅಂತ ಬರುತ್ತೆ. ಸೊ ಈ ಹಿಮೋಗ್ಲೋಬಿನ್ನ ಕಾರ್ಯವೇನು ಅಂತ ಕೇಳ್ತಾನೆ, ಹೇಳ್ಬೋದಾ? ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಓಕೆ, ಹಿಮೋಗ್ಲೋಬಿನ್ ಕೆಂಪಾಗಿರಲು ಕಾರಣ ಏನು ಅಂದರೆ ಕಬ್ಬಿಣ. ಓಕೆ, Fe, ಐರನ್ನೇ ಕಾರಣ. ಐರನ್ ಇರೋದ್ರಿಂದನೇ ಹಿಮೋಗ್ಲೋಬಿನ್ ಕೆಂಪಾಗಿ ಕಾಣ್ತದೆ. ನಿಮ್ಮ ರಕ್ತ ಕೆಂಪಾಗಿರಲು ಕಾರಣ ಯಾವುದು? ಹಿಮೋಗ್ಲೋಬಿನ್. ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಇದ್ರೇನು ಯಾಕೆ ಕೆಂಪಾಗಿರುತ್ತೆ ಅಂದರೆ ಅದರಲ್ಲಿ ಐರನ್ ಇರ್ತದೆ. ಓಕೆ, ಯಾವುದು? ಐರನ್ ಇರ್ತದೆ, ಕಬ್ಬಿಣ ಇರ್ತದೆ. ಏನು ಸರ್ ಕಬ್ಬಿಣ ಕರ್ರಗಿರ್ತದೆ, ಇಲ್ಲಿ ನೋಡಿದ್ರೆ ನೀವು ಕೆಂಪು ಇರ್ತದೆ ಅಂತ ಹೇಳ್ತೀರಾ? ಓಕೆ, ಸೊ ಕಾಸಿ ಅಲ್ಲಿ ಕೂಡ ಕೆಂಪು ಕಾಣಿಸುತ್ತೆ, ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಬಟ್ ಕಬ್ಬಿಣ ಇದ್ದಲ್ಲಿ ಆಲ್ವೇಸ್ ನಿಮಗೆ ರೆಡ್ ಕಲರ್ ಬರುತ್ತೆ. ಸೊ ನೀವು ಕೆಂಪು ಮಣ್ಣು ಇರುತ್ತೆ ಅಲ್ವಾ, ಆ ಕೆಂಪು ಮಣ್ಣಲ್ಲಿ ಕೂಡ ನಿಮಗೆ ಕಬ್ಬಿಣದ ಆಕ್ಸೈಡ್ ಕಂಡು ಬರುತ್ತೆ, ಸರಿನಾ? ಸೊ ಅದಕ್ಕೆ ನಿಮಗೆ ಕೆಂಪು ಬಣ್ಣದಲ್ಲಿ ನಿಮಗೆ ಮಣ್ಣು ಕಾಣಿಸಿಗುತ್ತೆ. ಓಕೆ, ಬಟ್ ಇಲ್ಲಿ ಏನು ಕೇಳಿದಾನೆ ಅಂದರೆ ಹಿಮೋಗ್ಲೋಬಿನ್ನ ಕಾರ್ಯವೇನು ಅಂತ ಕೇಳಿದ್ದಾನೆ. ಏನೇ ಒಂದು ಆಮ್ಲಜನಕವನ್ನು ಸಾಗಿಸುವುದು, ಆಹಾರ ಜೀರ್ಣಿಸೋದು ಏನಿಲ್ಲ. ಓಕೆ, ಸೊ ಇದು ಅಲ್ಲ. ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸೋದು, ಹೃದಯ ಬಡಿತ ಇದು ನಿಯಂತ್ರಿಸ್ತದೆ. ಮತ್ತು ಇದರ ಹಾರ್ಟ್ ಎಲ್ಲಿ ಹೋಗಬೇಕು? ಓಕೆ, ಇನ್ಸುಲಿನ್ನು ಉತ್ಪಾದಿಸೋದು, ಇನ್ಸುಲಿನ್ ಇದು ಉತ್ಪಾದಿಸಿದ್ರೆ ಪ್ಯಾಂಕ್ರಿಯಲ್ಲಿ ಹೋಗಬೇಕು. ಓಕೆ, ಟ್ಯಾಂಕ್ರಿಯಲ್ಲಿ ಹೋಗಬೇಕು. ಕಾಮಿಡಿ ಮಾಡ್ತಾ ಇಲ್ಲ, ಹಾಗೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೋಬೇಕು ನೀವು.
ಅಂದರೆ ನೀವು ಏನು ಗೊತ್ತಾಗಬೇಕು ನಿಮಗೆ, ಇನ್ಸುಲಿನ್ ಉತ್ಪಾದಿಸೋದು ಯಾವುದು, ಪ್ಯಾಂಕ್ರಿಯಾ ಅಂತ ಬರುತ್ತೆ. ಓಕೆ, ಪ್ಯಾಂಕ್ರಿಯಾ ಅಂತ ಬರುತ್ತೆ. ಅದಾದ ನಂತರ ಹೃದಯ ಬಡಿತವನ್ನು ನಿಯಂತ್ರಣ ಯಾವ್ದು ಮಾಡ್ತದೆ, ಹೃದಯ ಮಾಡ್ತದೆ. ಇದೆಲ್ಲ ನಾನು ಹೇಳ್ತಾ ಇರ್ತೀನಿ, ಕಾಮಿಡಿ ಮಾಡ್ತಾ ಇರಲಿಲ್ಲ, ಹೇಳ್ತಾ ಇರ್ತೀನಿ, ನೆನ್ಪಿಟ್ಕೋಬೇಕಷ್ಟೇ ನೀವು. ಓಕೆ, ಸೊ ಇಲ್ಲಿ ಹಿಮೋಗ್ಲೋಬಿನ್ ಏನು ಮಾಡ್ತದೆ ಅಂದರೆ ಆಮ್ಲಜನಕವನ್ನು ಸಾಗಣೆ ಮಾಡ್ತದೆ. ಓಕೆ, ಆಮ್ಲಜನಕವನ್ನು ಸಾಗಣೆ ಮಾಡ್ತದೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಾನೆ, ಗುಂಡು ಚೆನ್ನಾಗಿರೋ ವ್ಯಕ್ತಿ ತೆಗೆಯೋಣ, ಒಬ್ಬನ ವ್ಯಕ್ತಿ. ಓಕೆ, ಇದೊಂದು ಕಾಲ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಾಲಲ್ಲೆಲ್ಲ ಸೆಲ್ಗಳಿರ್ತವೆ. ಓಕೆ, ಕೋಶಗಳಿರ್ತವೆ. ಅವಕ್ಕೆ ರಕ್ತ ಬೇಕ್ರಿ, ರಕ್ತ ಬೇಕು. ಇಲ್ಲಿ ಮೂಗಿದೆ. ಓಕೆ, ಇಲ್ಲಿ ಮೂಗಿದೆ. ಈ ಮೂಗಿಂದ ನೀವು ಹೊರಗಡೆ ಇರೋ ಗಾಳಿ ಎಲ್ಲ ತೊಗೋತೀರಾ, ಆಕ್ಸಿಜನ್ನ ತೊಗೋತೀರಾ. ಇದು ಹೊಟ್ಟೆ ಎಲ್ಲಿ ಹೋಗುತ್ತೆ ಅಂದರೆ ಇಲ್ಲಿ ಶ್ವಾಸಕೋಶದಲ್ಲಿ ಹೋಗಿ ಕುಂತಿರುತ್ತೆ. ಇಲ್ಲಿ ಶ್ವಾಸಕೋಶ ಬರುತ್ತೆ. ಓಕೆ, ಶ್ವಾಸಕೋಶ ಬರುತ್ತೆ, ಇಲ್ಲಿ ಹೋಗಿ ಕುಂತಿರುತ್ತೆ. ಇಲ್ಲಿ ಏನು ಹಿಮೋಗ್ಲೋಬಿನ್ ಇರುತ್ತೆ ಅಲ್ವಾ, ಹಿಮೋಗ್ಲೋಬಿನ್ ಹಿಂಗೆ ತಿರುಗಾಡ್ಕೋತ ರೆಡ್ ಬ್ಲಡ್ ಸೆಲ್ಲಲ್ಲಿ ಬಂದು ತಿರುಗಾಡ್ಕೋದು ಬಂದು ಹಾಯ್ ಹೇಳಿ ಅಲ್ಲಿರೋದನ್ನು, ಈ ಸೆಲ್ಲಲ್ಲಿ ಏನಿದ್ರೆ CO2 ಇರುತ್ತೆ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್, ಅದನ್ನು ಇಲ್ಲಿ ಗಾಳಿ ಚೀಲದಲ್ಲಿ ಇಲ್ಲಿ ತುಂಬಿ ಅಲ್ಲಿ ಗಾಳಿ ಚೀಲದಲ್ಲಿರುವ ಅಲ್ವಿಯೋಲೈಯಲ್ಲಿರುವ ಶ್ವಾಸಕೋಶದಲ್ಲಿರುವ ಆಕ್ಸಿಜನ್ನ ಹೊಳ್ಳಿ ರಿಟರ್ನ್ ತೊಗೊಂಡು ಇಲ್ಲಿ ಹೋಗಿ ಇದಕ್ಕೆ ರೀಚ್ ಮಾಡಿಸುತ್ತೆ. ಅದು ಕಾರ್ಯ ಯಾವುದು ಅಂದರೆ ನಿಮಗೆ ಸಾಗಾಣಿಕೆ ಕಾರ್ಯ ಯಾವುದು ಮಾಡ್ತದೆ ಅಂದರೆ ಇದೇ ಹಿಮೋಗ್ಲೋಬಿನ್ ಮಾಡ್ತದೆ. ಓಕೆ, ಯಾವುದರ ಸಹಕಾರದೊಂದಿಗೆ ಅಂದರೆ RBCಯ ಸಹಕಾರದೊಂದಿಗೆ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳ ಸಹಾಯದೊಂದಿಗೆ. ಸರಿನಾ, ನೆನಪಿರಲಿ ನಿಮಗೆ. ಸೊ ಪ್ಯಾಂಕ್ರಿಯಾ ಏನು ಮಾಡುತ್ತೆ, ಇನ್ಸುಲಿನ್ನ ಉತ್ಪಾದಿಸ್ತದೆ. ಸೊ ನಿಮಗೆ ಡಯಾಬಿಟಿಸ್ ಎಲ್ಲ ಬಂದಿರುತ್ತೆ ಗೊತ್ತಾ. ಸೊ ಡಯಾಬಿಟಿಸ್ ಬಂದವರಿಗೆ ಇನ್ಸುಲಿನ್ ಜಾಸ್ತಿ ಸಕ್ಕರೆ ಪ್ರಮಾಣದ ಇದ್ದು ತಿನ್ನಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರದ್ದು ಪ್ಯಾಂಕ್ರಿಯಾ ಹಾಳಾಗಿರ್ತದೆ. ಓಕೆ, ಅವ್ರ ಪ್ಯಾಂಕ್ರಿಯಾ ಹಾಳಾಗಿರ್ತದೆ, ಅದಕ್ಕೆ ಅವರು ಇನ್ಸುಲಿನ್ ಇದ್ರೆ ಉತ್ಪಾದಿಸೋದು ಕಡಿಮೆ ಆಗಿಬಿಟ್ಟಿರ್ತದೆ. ಓಕೆ, ಸೊ ಇನ್ಸುಲಿನ್ ಉತ್ಪಾದಿಸೋದು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಆ ಇನ್ಸುಲಿನ್ ಏನು ಮಾಡ್ತದೆ ಅಂದರೆ ನಿಮ್ಮ ಸಕ್ಕರೆಯ ಪ್ರಮಾಣ ನಿಯಂತ್ರಣ ಮಾಡ್ತಿರ್ತದೆ. ಸೊ ಇನ್ಸುಲಿನ್ ಇರಲಿಲ್ಲ ಅಂತ ಸಕ್ಕರೆ ಪ್ರಮಾಣ ಯಾರು ನಿಯಂತ್ರಣ ಮಾಡ್ತಾರೆ, ಯಾರೂ ನಿಯಂತ್ರಣ ಮಾಡಲ್ಲ. ಅದಕ್ಕೆ ಅವರು ಹಿಂಗೆ ಕಡ್ಡಿ ಹಂಗಿದ್ದವರು ಹಿಂಗೆ ಡಬ್ಬು ಹಂಗಾಗ್ಬಿಡ್ತಾರೆ. ಓಕೆ, ಸೊ ಅದಕ್ಕೆ ಅವರಿಗೆ ಸಕ್ಕರೆ ಪ್ರಮಾಣ ಇದ್ದುದು, ಗ್ಲೂಕೋಸ್ ಪ್ರಮಾಣ ಇದ್ದುದು ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಆರಿದ ರೊಟ್ಟಿಯನ್ನು ತಿನ್ನಬೇಡ ಅಂತ ಹೇಳ್ತಾರೆ. ಆರಿದ ರೊಟ್ಟಿಯಲ್ಲಿ ಮೀನ್ಸ್ ಏನು ಒಣಗಿದ ರೊಟ್ಟಿ ಅಂತಲ್ಲ, ಏನು ಬಿಸಿ ಇದ್ದಾಗ ಏನು ರೊಟ್ಟಿ ಇರುತ್ತಲ್ವ, ಅದಕ್ಕಿಂತ ಸ್ವಲ್ಪ 1-2 ಗಂಟೆ ಆದ ನಂತರ ಆರ್ತಾವ ಗೊತ್ತಾ ರೊಟ್ಟಿ, ಅದನ್ನು ತಿನ್ನಬೇಡ ಅಂತ ಹೇಳ್ತಾರೆ ಡಾಕ್ಟ್ರು. ಯಾಕೆಂದರೆ ಅದರಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇರ್ತದೆ. ಸರಿನಾ, ಸೊ ನಿಮಗೆ ಶಕ್ತಿ ಬೇಕಂದರೆ ಆರಿದ ರೊಟ್ಟಿ ತಿನ್ನಿ. ನೀವು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ, ಶುಗರ್ ಪ್ರಾಬ್ಲಮ್ ಇದ್ದರೆ ದಯಮಾಡಿ ಅವ್ರಿಗೆ ಹೇಳಿ ಆರಿದ ರೊಟ್ಟಿ ತಿನ್ನಬೇಡಿ ಅಂತ. ಓಕೆ, ಯಾಕಂದರೆ ಶುಗರ್ ಲೆವೆಲ್ ಹೆಚ್ಚಾಗ್ತದೆ ಅದಕ್ಕೆ. ಓಕೆ, ನೆನಪಿರಲಿವಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 15ನೇ ಪ್ರಶ್ನೆ, ಚರ್ಮದಲ್ಲಿ ಸೂರ್ಯನ ಬೆಳಕಿನ ಪರಿಣಾಮದಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಚರ್ಮದಲ್ಲಿ ಸೂರ್ಯನ ಬೆಳಕಿನ ಪರಿಣಾಮದಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ, ವಿಟಮಿನ್ ಡಿ ಉತ್ಪತ್ತಿಯಾಗುತ್ತೆ ಅಷ್ಟೇ. ಓಕೆ, ವಿಟಮಿನ್ ಡಿಗೆ ಏನಂತ ಕರಿತೀವಿ ಅಂದರೆ ನಾವು ಯಾವ ಒಂದು ವಿಟಮಿನನ್ನು ನಾವು ಹಾರ್ಮೋನ್ ಅಂತ ಕರಿತೀವಿ ಅಂದರೆ ಇದೇ ವಿಟಮಿನನ್ನು ನಾವು ಹಾರ್ಮೋನ್ ಅಂತ ಕರಿತೀವಿ. ಓಕೆ, ಈ ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಏನಂದರೆ ಕ್ಯಾಲ್ಸಿಫೆರಲ್ ಅಂತ ಬರುತ್ತೆ. ಓಕೆ, ಯಾವುದು ಕ್ಯಾಲ್ಸಿಫೆರಲ್ ಅಂತ ಬರುತ್ತೆ, ಕ್ಯಾಲ್ಸಿಫೆರಲ್. ಈ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೂಳೆಗಳು ಸೊಟ್ಟ ಆಗುತ್ತವೆ, ಕಾಲು ಡೊಂಕ ಆಗುತ್ತವೆ. ಓಕೆ, ಆಸ್ಟಿಯೋಪೊರಾಸಿಸ್ ಅನ್ನುವ ರೋಗ ಬರುತ್ತೆ. ಓಕೆ, ಆಸ್ಟಿಯೋಮಲೇಸಿಯಾ ಅನ್ನುವ ರೋಗ ಎದಕ್ಕೆ ಬರುತ್ತೆ ಅಂದರೆ ವಿಟಮಿನ್ ಡಿ ಕೊರತೆಯಿಂದ ನಿಮಗೆ ಮೂಳೆಗಳಿಗೆ ಬರುತ್ತದೆ. ಯಾವುದಕ್ಕೆ, ಮೂಳೆಗಳಿಗೆ ಬರ್ತದೆ. ಓಕೆ, ಇದೆಲ್ಲ ನೆನಪಿರಲಿ. ಹಾಗೆ ವಿಟಮಿನ್ ಎ ಕೊರತೆಯಿಂದ ಏನು ಬರ್ತದೆ, ರೆಟನಾಲ್ ಅನ್ನುವ ಇದರ ರಾಸಾಯನಿಕ ಹೆಸರು. ಇದಕ್ಕೆ ಇರುಳು ಗುರುಡುತನ ಬರ್ತದೆ. ಅಂದರೆ ಸಾಯಂಕಾಲ ಆದ ನಂತರ ನಿಮಗೆ ಕಾಣಿಸಲ್ಲ, ಹೊರಗಿಂದ ಏನಿದೆ ಅಂತ ನೋಡಬೇಕಾಗತ್ತೆ. ಓಕೆ, ಸೊ ಅದು ಬರುತ್ತೆ. ಅದಾದ ನಂತರ ರಕ್ತದ ಕೊರತೆಯಿಂದ ರಕ್ತದ ಕೊರತೆ ಯಾವ ವಿಟಮಿನಿಂದ ಆಗುತ್ತೆ ಅಂದರೆ ಇದೇ B12 ಕೂಡ ಆಗುತ್ತೆ. ಓಕೆ, B12 ಆಗುತ್ತೆ. B12 ಇದ್ರೇನು ರಕ್ತದ ಕೊರತೆ. ಓಕೆ, ಕೊಬಾಲ್ಟ್ ಅಂತ ಹೇಳ್ಬೋದು ನಾವು ಇದಕ್ಕೆ, B12ಗೆ. ಹಾಗೆ ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಏನಂತ ಹೇಳಿದ್ರೆ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಬರುತ್ತೆ. ಓಕೆ, ನೆನಪಿರಲಿ. ವಿಟಮಿನ್ ಸಿ ಯಾವ ಹಣ್ಣಿನಲ್ಲಿ ಜಾಸ್ತಿ ಕಂಡುಬರ್ತದೆ ಅಂದರೆ ನಿಂಬೆ ಹಣ್ಣಿನಲ್ಲಿ ಜಾಸ್ತಿ ಕಂಡುಬರ್ತದೆ. ಹಾಗೆ ಸಿಟ್ರಸ್ ಫುಡ್ಗಳು ಯಾವ್ಯಾವಲ್ವ ಅಲ್ಲೆಲ್ಲವೂ ಕೂಡ ನಿಮಗೆ ವಿಟಮಿನ್ ಸಿ ಕಂಡುಬರುತ್ತೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ಯಾವ ಅಂಗವು ರಕ್ತದಿಂದ ಕಸವನ್ನು ಫಿಲ್ಟರ್ ಮಾಡುತ್ತದೆ. ಓಕೆ, ರಕ್ತ ಇದೆ, ರಕ್ತದಲ್ಲಿ ಏನು ಕಸ ಇರ್ತದೆ, ಕಸ ಕಡ್ಡಿ ಏನು ಹೊಲಸೊಲ್ಸು ಇರುತ್ತಲ್ಲ, ಅದು ಯಾವ್ದು ಫಿಲ್ಟರ್ ಮಾಡ್ತದೆ, ಮೂತ್ರಪಿಂಡ, ಯಕೃತ್ತು, ಹೃದಯ, ಪ್ರೊಫೆಸರ್. ಓಕೆ, ಪಪ್ಪಸಕ ಆಗಿರ್ಬೇಕದು, ಪ್ರೊಫೆಸರ್ ಆಗಿದೆ, ರಾಂಗ್ ಬಿಡಿ. ಈ ಮೂರಲ್ಲಿ ಹೇಳಿ, ಅದು ಹೇಳ್ಬೋದಾ ರೀ? ರಕ್ತದಲ್ಲೂ ಕೂಡ ಹೊಲಸಿರ್ತದೆ ರೀ, ಅದಕ್ಕೆ ಅದನ್ನು ಕೂಡ ಶುದ್ಧೀಕರಣ ಮಾಡ್ತೀವಿ. ಯಾವ್ದು ಶುದ್ಧೀಕರಣ ಮಾಡ್ತದೆ, ಯಾವ್ದು ಫಿಲ್ಟರ್ ಮಾಡ್ತದೆ? ಮೂತ್ರಪಿಂಡ, ಕಿಡ್ನಿ. ಓಕೆ, 2 ಕಿಡ್ನಿಗಳಿರ್ತವೆ, ಇಲ್ಲೊಂದು 2 ಕಿಡ್ನಿಗಳಿರ್ತವೆ. ಆ ಕಿಡ್ನಿಗಳಲ್ಲಿ ಓಕೆ ರಕ್ತವು ಶುದ್ಧೀಕರಣ ಆಗ್ತದೆ. ನೀವು ರಕ್ತ ಶುದ್ಧೀಕರಣ ಅಂದರೆ ಡೈರೆಕ್ಟ್ ಹೃದಯ ಹೋದರೆ ಅಂದರೆ ಜೈ ಅನ್ನಿಸ್ಬೇಕಾಗ್ತದೆ 1 ಮಾರ್ಕ್ಸು. ಓಕೆ, ಹೃದಯ ಅಲ್ಲ, ಕನ್ಫ್ಯೂಷನ್ ಇದೇ ಕೊಟ್ಟಿರ್ತಾನೆ. ಫಸ್ಟ್ ಆಪ್ಷನ್ನೇ ಮ್ಯಾಕ್ಸಿಮಮ್ ಕೊಡೋದು ಇದೇ ಕೊಟ್ಟಿರ್ತಾನೆ. ಹೃದಯ ಏನಿಲ್ಲ ಅಂದರೆ ಜಸ್ಟ್ ಪಂಪ್ ಮಾಡ್ತದೆ. ನೀವು ಬೇರೆದಕ್ಕೆ ಅಂತ ಇಟ್ಕೊಂಡಿದ್ದೀರಾ, ಬಟ್ ಅದೆಲ್ಲ ಮಾಡಲ್ಲ. ಹಾರ್ಟು ನೀವು ಬೇಕಾದ್ರೆ ಕೇಳಿದಕ್ಕೆ ಹೋಗಿ, ಅದೆಲ್ಲ ಮಾಡೋದಿಲ್ಲ. ಜಸ್ಟ್ ಏನು ಮಾಡ್ತದೆ ಅಂದರೆ ಪಂಪ್ ಇಷ್ಟೇ ಮಾಡ್ತದೆ. ಇವನ್ ಅದು ಫಿಲ್ಟ್ರು ಕೂಡ ಮಾಡಲ್ಲ. ನೀವೆಲ್ಲ ಬೇರೆ ಅಂತ ಎಲ್ಲ ಹಾರ್ಟ್ ಹಾಕಿ ಹೀಗೆಲ್ಲ ಮಾಡಿರ್ತೇವೆ. ಓಕೆ, ಸೊ ಅದೆಲ್ಲ ಮಾಡೋದಿಲ್ಲ. ಅದು ಜಸ್ಟ್ ಏನು ಮಾಡ್ತದೆ ಅಂದರೆ ಹಾರ್ಟ್ನ ರಕ್ತವನ್ನು ಪಂಪ್ ಮಾಡ್ತದೆ. ಓಕೆ, ದೇಹಕ್ಕೆ ಪಂಪ್ ಮಾಡ್ತದೆ, ಯಾವುದು ಹೃದಯ. ಬಟ್ ಆ ರಕ್ತದಲ್ಲಿರುವ ಎಲ್ಲ ಹೊಲಸನ್ನು, ಕಸ ಕಡ್ಡಿಯನ್ನು, ಎಲ್ಲ ಏನೇನು ಬೇಡದೇ ಇರುವ ವಸ್ತುವನ್ನು ಫಿಲ್ಟರ್ ಮಾಡದೇ ಇರೋದು ಅಂದರೆ ಇದೇ ಕಿಡ್ನಿ. ಓಕೆ, ಕಿಡ್ನಿ 2 ಇರ್ತವೆ, 2ರಲ್ಲಿ 1 ಇದ್ರೂ ಕೂಡ ನೀವು ಬದುಕಬಹುದು, ಸಾಯೋವರೆಗೂ ಇರ್ಬೋದು ಚೆನ್ನಾಗಿ. 2 ಕೂಡ ಇದ್ರೆ ಹಿಂಗೆ
ಇಂಟು ಬಂತು ಅಂದರೆ ನೀವು ಇದ್ರೇನು ಮತ್ತು ನೀವು ಎಲ್ಲ ಇದ್ರೆ ಮೇಲೆ ಹೋಗಬೇಕಾಗುತ್ತೆ. ಓಕೆ, ನೆನಪಿರಲಿ. ಸೊ ಅದಕ್ಕೆ ಹೋಗಬಾರ್ದು ಅಂತ ಈ ಮನುಷ್ಯ ಬುದ್ಧಿಜೀವಿ, ಓಕೆ, ಕಳ್ಳಜೀವಿ ಏನು ಮಾಡಿದ್ದಾನೆ ಅಂದರೆ ಡಯಾಲಿಸಿಸ್ ಅನ್ನುವ ಒಂದು ಯಂತ್ರವನ್ನು ಕಂಡುಹಿಡಿದಿದ್ದಾನೆ. ಡಯಾಲಿಸಿಸ್ ಈ ಪ್ರಕ್ರಿಯೆ ಮಾಡ್ತಾರೆ ಅಂದರೆ ಈ ದೇಹದಲ್ಲೇ ಏನು ರಕ್ತ ಶುದ್ಧೀಕರಣ ಆಗ್ತದಲ್ವಾ, ದೇಹದಿಂದ ರಕ್ತನಾಳಗಳನ್ನು ಹೊರಗಡೆ ತಂದು ಹೊರಗಡೆ ಒಂದು ಡಬ್ಬಿ ಇರ್ತದೆ, ಡಯಾಲಿಸಿಸ್ ಅನ್ನೋ ಡಬ್ಬಿ. ಆ ಡಬ್ಬಿದಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಡಯಾಲಿಸಿಸ್ ಈ ಪ್ರಕ್ರಿಯೆ ಮಾಡ್ತಾರೆ ಅಂದರೆ ರಕ್ತವನ್ನು ಶುದ್ಧೀಕರಣ ಮಾಡಿ ಹೊಳಿ ದೇಹಕ್ಕೆ ಕಳಿಸ್ತಾರೆ. ಸೊ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಿದೆ ರೀ ಯಾವುದಕ್ಕೆ, ಡಯಾಲಿಸಿಸ್ಗೆ. ಸೊ ಕೃತಕ ರಕ್ತವನ್ನು ಫಿಲ್ಟರ್ ಮಾಡೋದು ಯಾವುದು ಅಂತ ಕೇಳಿದ್ರೆ ನಿಮಗೆ ಡಯಾಲಿಸಿಸ್ ಅಂತ ನೆನಪಿರಲಿ. ಓಕೆ, ಡಯಾಲಿಸಿಸ್ ಇದು ಕೂಡ ನೆನಪಿರಲಿ, ಕೇಳ್ತಾನೆ. ಡಯಾಲಿಸಿಸ್ ಅದಕ್ಕೆ ಅಂದರೆ ಮೂತ್ರಪಿಂಡದ ಥರ ವರ್ಕ್ ಆಗ್ತದೆ. ಓಕೆ, ಮೀನ್ಸ್ ಏನೋ ಕಿಡ್ನಿ ಥರ ವರ್ಕ್ ಆಗುತ್ತೆ, ರಕ್ತವನ್ನು ಫಿಲ್ಟರ್ ಮಾಡುತ್ತೆ. ಯಾವುದು ಅಂದರೆ ಡಯಾಲಿಸಿಸ್, ಸರಿನಾ? ಇದೆಲ್ಲ ಕೂಡ ನೆನಪಿರಲಿ. ಅದಾದ ನಂತರ 17ನೇ ಪ್ರಶ್ನೆ ಏನಿದೆ ಅಂದರೆ ಮಾಲಿನ್ಯ ಪಟ್ಟಿಯಾದ ಮೊದಲನೇ ಧಾತು ಯಾವುದು ಅಂತ ಕೇಳಿದ್ದಾನೆ. ಓಕೆ, ಮಾಲಿನ್ಯ ಪಟ್ಟಿಯಾದ ಮೊದಲನೇ ಮೂಲ ಧಾತು ಯಾವುದು? ಹೈಡ್ರೋಜನ್, ಹೀಲಿಯಂ, ಆಮ್ಲಜನಕ ಮತ್ತು ಲಿಥಿಯಂ. ಓಕೆ, ಮಾಲಿನ್ಯ ಪಟ್ಟಿಯಲ್ಲ, ಇದು ಪೆರಿಯಾಡಿಕ್ ಟೇಬಲ್ ಅಂತ ಆಗಬೇಕು. ಓಕೆ, ಪೆರಿಯಾಡಿಕ್ ಟೇಬಲ್ನಲ್ಲಿ ಮೊದಲ ಧಾತು ಯಾವುದು ಅಂದರೆ ಹೈಡ್ರೋಜನ್ ಕಂಡುಬರುತ್ತೆ, ಎರಡನೇ ಧಾತು ಯಾವುದಂದ್ರೆ ಹೀಲಿಯಂ ಕಂಡುಬರುತ್ತೆ. ಆಮ್ಲಜನಕದ ನಿಮಗೆ ಅದರದ್ದು ಪೆರಿಯಾಡಿಕ್ ಟೇಬಲಲ್ಲಿರೋ ನಂಬರ್ ಎಷ್ಟು ಇದೆ, ಅಟಾಮಿಕ್ ನಂಬರ್ ಎಷ್ಟಿದೆ ಅಂದರೆ 8 ಇದೆ. ಓಕೆ, 8 ಇದೆ, ನೆನ್ಪಿಟ್ಕೊಳ್ಳಿ. ಅತಿ ಹಗುರವಾದ ಅನಿಲ ಯಾವುದಂದರೆ ಲಿಥಿಯಂ ಬರುತ್ತೆ, ಹಗುರವಾದ ಅನಿಲ ಯಾವುದಂದರೆ ಲಿಥಿಯಂ ಬರುತ್ತೆ. ಓಕೆ, ಇದು ಕೂಡ ನೆನ್ಪಿಟ್ಟಿರಲಿ ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅತ್ಯಂತ ಕಠಿಣ ಲೋಹ ಯಾವುದು ಅಂತ ಕೇಳಿದ್ದಾನೆ. ಟಂಗ್ಸ್ಟನ್, ಐರನ್, ಪ್ಲಾಟಿನಮ್, ಟೈಟಾನಿಯಂ. ಹೇಳ್ಬೋದಾ ಇದಕ್ಕೆ? ಹೇಳಿ ನೋಡೋಣ, ಹೇಳ್ಬೋದಾ? ಹೇಳಿ. ಟಂಗ್ಸ್ಟನ್, ಐರನ್, ಪ್ಲಾಟಿನಮ್, ಟೈಟಾನಿಯಂ. ಅತ್ಯಂತ ಗಟ್ಟಿಯಾದ ಲೋಹ, ಕಠಿಣವಾದ ಲೋಹ. ತಲೆಗೆ ಆಡ್ಬಿಟ್ರೆ ತಣ್ಣದ ಹಾರಬೇಕು ತಲೆ. ಓಕೆ, ಮಾಡಬೇಡಿ, ಹೇಳ್ತಾ ಇದ್ದೀನಿ, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾವುದು? ಐರನ್ನ? ಕಂಪ್ಲೀಟ್ಲಿ ರಾಂಗ್, ಐರನ್ ಅಲ್ಲ. ಓಕೆ, ಟಂಗ್ಸ್ಟನ್ ಇದಕ್ಕೆ ಸರಿ ಉತ್ತರ. ಈ ಟಂಗ್ಸ್ಟನ್ ಎಲ್ಲಿ ಬರುತ್ತೆ ಗೊತ್ತಾ? ನೀವು ಹಳೆ ಬಲ್ಪ್ಗಳೆಲ್ಲ ನೋಡಿರ್ಬೋದು. ಓಕೆ, ಈ ಥರ ಒಂದು ಬಲ್ಪ್ ಇರುತ್ತೆ, ಈ ಥರ ಒಂದು ಬಲ್ಪ್ ಇರುತ್ತೆ. ಆ ಬಲ್ಪಲ್ಲಿ ಇಲ್ಲೊಂದು ನಡುವೊಂದು ಫಿಲಾಮೆಂಟ್ ಇರುತ್ತೆ. ಓಕೆ, ಇಲ್ಲೊಂದು ಕಡ್ಡಿ ಥರ ಹಿಂಗೆ ಇಲ್ಲಿ ಇರುತ್ತೆ ಗೊತ್ತಾ, ಈ ಫಿಲಾಮೆಂಟು. ಈ ಫಿಲಾಮೆಂಟ್ ಎದರಿಂದ ಮಾಡಲಾಗಿರುತ್ತೆ ಅಂದರೆ ಇದೇ ಟಂಗ್ಸ್ಟನ್ನಿಂದ ಮಾಡಲಾಗಿರುತ್ತೆ. ಯಾಕೆಂದರೆ ಇದರದ್ದು ಮೆಲ್ಟಿಂಗ್ ಪಾಯಿಂಟು ಅತಿ ಹೈಯೆಸ್ಟ್ ಇದೆ. ಅಂದರೆ ಇದು ಎಷ್ಟು ಬೇಕಾದ್ರೆ ನೀವು ಹೀಟ್ ಮಾಡಿದ್ರು ಇದು ಕರಗಲ್ಲ. ಎಲ್ಲಿವರೆಗೂ ಅಂದರೆ 3300 ಸಮಥಿಂಗ್. ಓಕೆ, 3300 ಸಮಥಿಂಗ್ ಅದರದ್ದು ಡಿಗ್ರಿ ಸೆಲ್ಸಿಯಸ್. ಅಲ್ಲಿವರೆಗೂ ಹೀಟ್ ಮಾಡಬೇಕು ನೀವು ಕರಗಿಸ್ಬೇಕಂದ್ರೆ. ಅದಕ್ಕೆ ನಿಮ್ಮದು ಕಬ್ಬಿಣದ್ದು ಎಲ್ಲರದ್ದು ಕಡಿಮೆ ಇದೆ. ಓಕೆ, ನೀರಿಂದ ಅಂದರೆ ನಿಮಗೆ ಎಲ್ಲಿದು ಮೆಲ್ಟಿಂಗ್ ಪಾಯಿಂಟು ನಿಮಗೆ ಗ್ಯಾಸಿಯಸ್ ಪಾಯಿಂಟು 100 ಇದೆ ಅಲ್ವಾ, ಕುದಿಯೋ ಬಿಂದು. ಬಟ್ ಇದ್ರದ್ದೆಲ್ಲ ಜಾಸ್ತಿ ಇದೆ ಯಾವ್ದ್ರದ್ದು, ಟಂಗ್ಸ್ಟನ್ದು. ಎಲ್ಲದಕ್ಕಿಂತ ಐರನು, ಪ್ಲಾಟಿನಿಯಮು, ಟೈಟಾನಿಯಮ್ಗಿಂತ. ಅದಕ್ಕೆ ಅತ್ಯಂತ ಕಠಿಣ ಲೋಹ ಅಂತ ಕೇಳಿದ್ರೆ ನಾವು ಟಂಗ್ಸ್ಟನ್ ಅಂತ ಹೇಳಬೇಕಾಗುತ್ತೆ. ಈ ಟಂಗ್ಸ್ಟನ್ ಎಲ್ಲಿ ಬಳಸ್ತೀವಿ ಅಂದರೆ ಬಲ್ಪ್ಗಳಲ್ಲಿ ಫಿಲಾಮೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಯಾಕಂದರೆ ಜಾಸ್ತಿ ಬೇಗ ಇದ್ರೆ ಅದು ಕಟ್ಟಾಗಿ ಹೋಗಬಾರ್ದು ಅಂತ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 19ನೇ ಪ್ರಶ್ನೆ. ಮಾನವ ಕಣ್ಣಿನ ಯಾವ ಭಾಗವು ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಇಲ್ಲೊಂದು ಕಣ್ಣಿದೆ. ಓಕೆ, ಇಲ್ಲೊಂದು ಕಣ್ಣಿದೆ. ಓಕೆ, ಕಣ್ಣಲ್ಲ, ಅದು ಮೀನಾಯಿತು. ಓಕೆ, ಬೇಡ ಬಿಡಿ, ಕಣ್ಣು ಅಂತ ನೆನ್ಪಿಟ್ಕೊಳ್ಳಿ ಇಷ್ಟೇ. ಓಕೆ, ಕಣ್ಣಿದೆ, ಇಲ್ಲೊಂದು ಐ ಇದೆ. ಈ ಐಯಲ್ಲಿ ಬೆಳಕು ಬರ್ತಿರ್ತದಲ್ವ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಸೂರ್ಯನ ಹೊರಗಡೆ ಬೆಳಕು ಬರ್ತಿರ್ತದೆ. ಬೆಳಕು ನಿಯಂತ್ರಣ ಮಾಡ್ತದೆ ಒಂದು. ನೀವು ನೋಡಿ ಬೇಕಾದರೆ ಜಾಸ್ತಿ ಸೂರ್ಯನ ಹೋಲಿಸಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರಿ ನೀವು, ತಾನೇ ಕಣ್ಣು ಮುಚ್ಕೊಳಕ್ಕೆ ಶುರು ಆಗ್ತದೆ. ಹಾಗಾದರೆ ಯಾರೋ ಒಬ್ರು ಇದ್ರೆ ಒಳಗೆ ಕುಂತು ನಿಯಂತ್ರಣ ಮಾಡ್ತಿರ್ಬೇಕಲ್ವ, ಬೆಳಕು ಭಾಳ ಬರ್ತೈತಿ, ಕಣ್ಣು ಮುಚ್ಚು ಅಂತ ಹೇಳ್ತಿರ್ಬೇಕಲ್ವ. ಯಾವ್ದು ಮಾಡ್ತದೆ? ಐರಿಸ್ಸು, ಕಾರ್ನಿಯಾ, ರೆಟಿನಾ ಮತ್ತು ಲೆನ್ಸು. ಓಕೆ, ಯಾವುದು? ಐರಿಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಐರಿಸ್. ಓಕೆ, ಐರಿಸ್ ಅನ್ನೋದು ಏನಿದೆ ಅಲ್ವಾ, ಐರಿಸ್ ಅನ್ನುವ ದೇಹದ ಭಾಗ, ಕಣ್ಣಿನ ಭಾಗ, ಅದು ಬೆಳಕನ್ನು ನಿಯಂತ್ರಣ ಮಾಡ್ತದೆ. ಒಳಗಿಟ್ಟೇ ಬರಬೇಕು. ಓಕೆ, ಇಬ್ಬರೇ ಬರಬೇಕು, ಇಬ್ಬರು ಬೆಳಕಿನವ್ರು ಇಟ್ಟೇ ಬರಬೇಕು, 4 ಜನ ಇಟ್ಟೇ ಬರಬೇಕು ಅಂತ ನಿಯಂತ್ರಣ ಮಾಡೋದು ಅಂದರೆ ಐರಿಸ್ಸು. ಓಕೆ, ಐರಿಸ್ಸು ನೆನಪಿರಲಿ ಇದು ನಿಮಗೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಓಜೋನ್ ಲೇಯರ್ ಯಾವ ವಾತಾವರಣದಲ್ಲಿ ಇರುತ್ತದೆ, ಯಾವ ವಾತಾವರಣದ ಶ್ರೇಣಿಯಲ್ಲಿ ಇರುತ್ತದೆ ಅಂತ ಕೇಳಿದ್ದಾನೆ. ಓಜೋನ್ ಲೇಯರ್ ಯಾವ ವಾತಾವರಣದ ಶ್ರೇಣಿಯಲ್ಲಿ ಇರುತ್ತದೆ ಹೇಳ್ಬೋದಾ? ಸ್ಟ್ರಾಟೋಸ್ಫಿಯರು, ಟ್ರೋಫೋಸ್ಫಿಯರು, ಮಿಸೋಸ್ಫಿಯರು, ಥರ್ಮೋಸ್ಫಿಯರ್. ಟೋಟಲಿ 5 ಸ್ಪಿಯರ್ಗಳು ಬರ್ತವೆ. ಓಕೆ, ಯಾವುದು ಅಂದರೆ 5 ಲೇಯರ್ಗಳು ಬರ್ತವೆ. ಇಲ್ಲಿ ಭೂಮಿ ಇದೆ ಅಲ್ವಾ, ಈ ಭೂಮಿ ಮೇಲೆ ಮೊದಲನೇ ಲೇಯರ್ ಟ್ರೋಪೋಸ್ಫಿಯರು, ಎರಡನೇದು ಸ್ಟ್ರಾಟೋಸ್ಫಿಯರು, ಮೂರನೇದು ಮಿಯೋಸ್ಫಿಯರು, ನಾಲ್ಕನೇದು ಅಯೋನೋಸ್ಫಿಯರು ಅಥವಾ ಇದಕ್ಕೆ ಥರ್ಮೋಸ್ಫಿಯರ್ ಅಂತ ಕೂಡ ಕರಿಬೋದು. ಅದಾದ ನಂತರ 5ನೇದು ನಿಮ್ಗೆ ಯಾವುದು ಬರುತ್ತೆ ಅಂದರೆ ಎಕ್ಸೋಸ್ಫಿಯರ್ ಅಂತ ಬರುತ್ತೆ. 1 ಥರ್ಮೋಸ್ಫಿಯರು, 2 ಸ್ಟ್ರಾಟೋಸ್ಫಿಯರು, 3 ಮಿಯೋಸ್ಫಿಯರು, 4 ಅಯೋನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರು, 5ನೇದು ನಿಮಗೆ ಎಕ್ಸೋಸ್ಫಿಯರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಓಝೋನ್ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಸ್ಟ್ರಾಟೋಸ್ಫಿಯರ್ ಇದೆ ಅಲ್ವಾ, ಇಲ್ಲೇ ನಿಮಗೆ ಓಝೋನ್ ಲೇಯರ್ ಕೂಡ ಕಂಡುಬರುತ್ತೆ. ಓಕೆ, ಗುಡುಗು ಮಿಂಚು ಎಲ್ಲ ಯಾವ ಲೇಯರಲ್ಲಿ ಆಗುತ್ತೆ? ಸ್ಟ್ರಾಟೋಸ್ಫಿಯರಲ್ಲಿ ಆಗುತ್ತೆ. ಅದಾದ ನಂತರ ನಿಮಗೆ ಅತಿ ತಂಪಾದ ವಲಯ ಯಾವುದು, ಯಾವ ಲೇಯರ್ ಅಂದರೆ ಮಿಸೋಸ್ಫಿಯರು, ಅತಿ ತಂಪಾದ. ಓಕೆ, ಅದಾದ ನಂತರ ನಿಮಗೆ ಅರೋರಾಗಳು ಕಂಡುಬರ್ತವೆ. ಅರೋರಾಗಳು ಯಾವ ಲೇಯರಲ್ಲಿ ಕಂಡುಬರ್ತವೆ ಅಂದರೆ ಇದೇ ಥರ್ಮೋಸ್ಫಿಯರ್ ಅಥವಾ ನಿಮಗೆ ಅಯೋನೋಸ್ಫಿಯರಲ್ಲಿ ನಿಮಗೆ ಅರೋರಾ ಬೋರಾಲಿಸಿಸ್ ಕಂಡುಬರ್ತವೆ. ಓಕೆ, ಅಂದರೆ ಆಕಾಶದಲ್ಲಿ ಕಲರ್ ಎಲ್ಲ ಕಾಣಿಸ್ತಿರ್ತವೆ. ಸೊ ಅದು ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ಅಯೋನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರಲ್ಲಿ ಕಂಡುಬರ್ತದೆ. ಓಕೆ, ಇದೆಲ್ಲನೂ ಕೂಡ ನೆನಪಿರಲಿ. ಸೊ
ಆಲ್ರೆಡಿ 44 ನಿಮಿಷ ಆಯಿತು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೇ ಬಿ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ನೋಡಿರೋರೇ ನನಗೆ ಡೌಟ್ ಅನಿಸುತ್ತೆ. ಯಾಕೆ ಒಂದು 100 ಜನ ಅಥವಾ ಒಂದು 150 ಜನ ಫಾಲೋ ಮಾಡ್ತಿದ್ದೀರಾ ಕರೆಕ್ಟಾಗಿ. ನಾನು ಚೆಕ್ ಮಾಡ್ತೀನಿ ಅಂದರೆ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ರೇನೋ ಫುಲ್ ಎಂಡ್ವರೆಗೂ ನೋಡ್ತಾ ಇದ್ದೀರಾ, ಎಂಡ್ವರೆಗೂ ಯಾರು ನೋಡಿ ಯಾರು ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಅದಕ್ಕೆ ಅಷ್ಟು ಜನ ನೋಡಿದ್ದೀರಾ ಅನ್ನೋದೇ ಡೌಟ್. ಸೊ ನೀವು ಅನಲೈಸಿಸ್ ಎಲ್ಲ ನೋಡ್ತಾ ಇದ್ದೀರಿ, ಅದಕ್ಕೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇವು ಆ್ಯಕ್ಚುಲಾಗಿ ಇಂಪಾರ್ಟೆಂಟ್ ಕ್ಲಾಸ್ಗಳು ಇವು ಕೂಡ. ಓಕೆ, ಸೊ ಅದಕ್ಕೆ ನೋಡಿ ಅಂತ ಹೇಳ್ತಾ, ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಚೆನ್ನಾಗಿರೋ ಕ್ಲಾಸ್ನ ಜನರಲ್ ಸೈನ್ಸ್ಗೆ ಹಾಗೆ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.